ಹಾ ರೀ. ಓಕೆ, ಲಾಸ್ಟ್ ಕ್ಲಾಸ್ ಒಳಗ ನಿಮ್ಗ ಹೋಮ್ವರ್ಕ್ ಕೊಟ್ಟಿದ್ನಿ ಏನಾದ್ರು? ಎಸ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್. ನಾನು ಒಬ್ಬರಿಗೆ ಹೇಳ್ತೀನಿ ಈಗ. ಅಮೃತ, ನೀನು ಫಸ್ಟ್ ಹೋಮ್ವರ್ಕ್ ಹೇಳು. ಏನಿತ್ತು? ನಾನು ಯಾರು ಹೇಳ್ತೇನೆ ಅವ್ರು ಅಷ್ಟೇ ಮಾತಾಡ್ರಿ, ಉಳಿದವರು ಅಮೃತ ಹೇಳು. ವ್ಯವಕಲನ ಕೊಟ್ಟಿದ್ರಿ. ಅದೇ ಕೊಡು, ಲೆಕ್ಕ ಹೇಳಿ, ನಾನು ಮಾಡ್ತೀನಿ. 1/2 ಪ್ಲಸ್ 1/8. 1/2 ಪ್ಲಸ್ 1/8. ಓಕೆ, ಸೊ ಏನ್ ಮಾಡಿದ್ರಿ? ಆಬ್ವಿಯಸ್ಲಿ ನಾವೇನ್ ಮಾಡ್ಬೇಕು ಈಗ? ಛೇದವನ್ನು ಸಮ ಮಾಡ್ಕೋಬೇಕು. ಯಾಕಂದ್ರೆ ನಿಮಗೆ ಗೊತ್ತೈತಿ. ಓಕೆ, ಅಂದ್ರೆ ಎರಡು ಸಂಖ್ಯೆಗಳ ಮಧ್ಯೊಳಗಿರುವಂತದ್ದು ಯಾವ್ದಾದ್ರು ಸಂಖ್ಯೆ ತಗೋಬೇಕು. ನಾನು 8ನ್ನ ತಗೋತೇನೆ. ಸೊ 8ನ್ನ ತಗೋಬೇಕಾದ್ರೆ ಇಲ್ಲಿ ನಾನು ಏನು ಚೇಂಜ್ ಮಾಡ್ಬೇಕಾಗಿತ್ತು. ಇಲ್ಲಿ ಮಾತ್ರ ನಾನು ಏನ್ ಮಾಡ್ಬೇಕು? 4ರಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಸರಿ, ರೆಕಾರ್ಡಿಂಗ್ ಆನ್ ಐತೆ. ರೆಕಾರ್ಡಿಂಗ್. ಸೊ ಎಷ್ಟಾತೀಗ? 4 ಆಯ್ತು ಪ್ಲಸ್ 1, ಸೊ ಇಟ್ ಇಸ್ 5/8. ಕರೆಕ್ಟ್ ಬಂದೈತೆ ಎಲ್ಲಾರ್ದು? ಸೆಕೆಂಡ್ ಪ್ರಾಬ್ಲಮ್. ಉತ್ತರ ಏನಾಯ್ತು? ಸರಿ ಬಂದೈತ್ರಿ. ಆದ್ರ ಮೆಥಡ್ ಚೇಂಜ್ ಐತ್ರಿ. ನಡೀತೈತಿ ಮೆಥಡ್ಗಳು. ನಾನು ಹೇಳಿದ್ನಲ್ಲ, ಈಗ ನೀನು 1/2 ಏನ್ ಮಾಡ್ಕೋಬಹುದು. ಮೊದಲೇ ಏನ್ ಮಾಡ್ಕೋ, ಸರ್ ಮ್ಯೂಟ್ ಮಾಡಿ. ಉಳಿದವ್ರು ಮ್ಯೂಟ್ ಮಾಡ್ರಿ. ಉಳಿದವ್ರು, ಯಾಕಂದ್ರೆ ನಿಮ್ಮ ಮನೆಯೊಳಗೆ ಯಾರ್ದು ಬೇಬಿ ಸೌಂಡ್ ಏನೇನೋ ಬರಾಕತ್ತೈತಿ ಭಾಳ ಮಂದಿದು. ಓಕೆ, ಮೆಥಡ್ಗಳು ಬೇರೆ ಬೇರೆ ಇರ್ಬೋದು. ಓಕೆ, ಅನುಷಾ ಗಡ್ಡಿ, ಸೆಕೆಂಡ್ ಪ್ರಾಬ್ಲಮ್. ಇನ್ ಯಾರಾದ್ರೂ ತಿಳಿಲಿಲ್ಲ ಅಂದ್ರೆ ಕೈ ಎತ್ತಬೇಕಷ್ಟೇ. ತಿಳಿಲಿಲ್ಲ ಅಂದ್ರೆ ಕೈ ಎತ್ರಿ, ಉಳಿದವ್ರೆಲ್ಲ ಕೈ ಇಳಿಸ್ರಿ. ಯಾರು ತಿಳಿಲಿಲ್ಲ ಅಂದ್ರೆ ಹೋಮ್ವರ್ಕ್ ತಿಳಿಲಿಲ್ರಿ ಮಾಡಿದ್ದು ಅದನ್ನ. ಓಕೆ, ತಿಳಿಲಿಲ್ದವ್ರು ಯಾರಾದ್ರೂ ಇದ್ರಿ ಅನ್ಮ್ಯೂಟ್ ಮಾಡಿ ಹೇಳ್ಬೇಕು. ಓಕೆ, ಮೆಥಡ್ ಬೇಕಾದಷ್ಟು ಇದಾವ. ನಾ ಹೇಳಿದ್ನಲ್ಲ ನಿಮಗೆ, ಮ್ಯಾಥಮೆಟಿಕ್ಸ್ ಒಳಗೆ ಇದು ಒಂದೇ ಸರಿ ಮೆಥಡ್ ಅಂತಿಲ್ಲ. ನಾವೇನ್ ಮಾಡ್ಕೋಬಹುದಾಗಿತ್ತು? 1/2 ನಾನು ಮೊದಲು ಅದಕ್ಕೊಂದು ಸಮಾನ ಭಿನ್ನ ರಾಶಿಯನ್ನು ರಚಿಸ್ಕೊಳ್ಬಹುದಾಗಿತ್ತು. ಏನಂತ? 4/8 ಅಂತ. ಆಮೇಲೆ ಅದನ್ನು ಕೂಡಿಸ್ಕೊಳ್ಬಹುದು. 4/8 ಪ್ಲಸ್ 1/8 5/8. ಓಕೆ, ಸೆಕೆಂಡ್ ನಾ ಹೇಳಿದ್ನಲ್ಲ, ಅನುಷಾ ಹೇಳ್ತಿ ಸೆಕೆಂಡ್ ಪ್ರಾಬ್ಲಮ್. ಇದು ಒಂದೇ ಪ್ರಾಬ್ಲಮ್. ಹೇಳಿ, ಲಘು ಫಾಸ್ಟ್ ಮಾಡ್ರಿ. 1/4 ಪ್ಲಸ್ 3/8 ಪ್ಲಸ್ 3/8. ಸೊ ನಿಮ್ಗೆ ಗೊತ್ತೈತಿ ಇದನ್ನ ಹೆಂಗ್ ಮಾಡೋದು. ಮತ್ತೆ ಅಗೇನ್ ಸೇಮ್ ಥಿಂಗ್, 8 ಇಂಟು 1. ಯಾಕಂದ್ರೆ ಇಲ್ಲಿ ಇಂಟು 1 ಮಾಡಿದ್ವಿ, ಇಲ್ಲಿ ಇಂಟು 2 ಮಾಡಿದ್ವಿ, ಇಲ್ಲಿ ಇಂಟು 2 ಮಾಡಬೇಕು. ಸೊ ಎಷ್ಟಾಯ್ತಿದು? 2 + 3. ಇದು ಸಹಿತ 5/8. ಇದು 5/8. ಥರ್ಡ್ ಕ್ವಶನ್ ಎಷ್ಟಿದೆ ಒಟ್ಟು ಟೋಟಲ್ ಕ್ವಶನ್ ಸರ್? 6. ಓಕೆ, ನೀವು ಡೈರೆಕ್ಟ್ ಆಗಿ ಹೇಳ್ರಿ. ಥರ್ಡ್ ಕ್ವಶನ್ ಎಲ್ಲರೂ ಆನ್ಸರ್ ಟೈಪ್ ಮಾಡ್ರಿ. ಥರ್ಡ್ ಕ್ವಶನ್ ಆನ್ಸರ್ ಟೈಪ್ ಮಾಡ್ರಿ. ನೀವೆಲ್ಲ ಕರೆಕ್ಟ್ ಬಂದ್ರೆ ನಾವು ಮುಂದೆ ಹೋಗ್ಬಿಡೋಣ ಫಾಸ್ಟ್ ಆಗಿ. ಇದನ್ನೆಲ್ಲ ಮಾಡಿದ್ದೀವಿ ನೀವು ಮೊದಲಿನ ಕ್ಲಾಸ್ ಒಳಗೆ. ಓಕೆ, ಎಲ್ಲರದು 5/6 ಬರತೈತಿ. ಯಾರಿಗೂ ಬೇರೆ ಇಲ್ಲ. ಓಕೆ, ಎಲ್ಲರದು 5/6 ಬರತೈತಿ. ಓಕೆ, ಸೊ ಲೆಟ್ ಅಸ್ ಸ್ಕಿಪ್. ಓಕೆ, ಲೆಟ್ ಅಸ್ ಸ್ಕಿಪ್ ದಿಸ್. ಅದನ್ನೇ ದಶಮಾಂಶ ಒಳಗೂ ಇಡ್ಬೋದು ನೀವು. ಅಫ್ಕೋರ್ಸ್ ದಶಮಾಂಶ ಒಳಗೂ ಇಡ್ಬೋದು. ಓಕೆ, ಫೋರ್ತ್ ಒನ್ ಈಗ ಟೈಪ್ ಮಾಡ್ರಿ. ಫೋರ್ತ್ ಒನ್ 1/2. 2/4 is same as 1/2. 2/4 ಯಾರು ಬರುತ್ತೆ ಅದು? ಬಟ್ ಯಾರ್ದು 5/6 ಬಂದ್ಬಿಟ್ಟು ಅದು ಮೊದಲಿಂದ ಇರ್ಬೇಕು. ಓಕೆ, 1/2 is the correct answer. Okay, good. So fourth is also over. Fifth one.
ಏನಿತ್ತು ಫಿಫ್ತ್ ಒನ್? ಯಾರಾದ್ರೂ ಕ್ವಶನ್ ಹೇಳ್ರಿ. ಅನುಷ ಹೇಳು, ಫಿಫ್ತ್ ಒನ್ ಏನಿತ್ತು ಕ್ವಶನ್? 3/4 -2. 3/4 minus 1/2. ಮೈನಸ್ 1/2. ಹಾ, 3/4 ಅಂದ್ರೆ 3/4 ಅಂದ್ರೆ ಎಷ್ಟೈತಿ? ಮುಕ್ಕಾಲ್ ಭಾಗ ಐತಿ, ಪೌನಾ ಭಾಗ ಐತಿ. ಪೌನಾ ಭಾಗದೊಳಗ ಅರ್ಧ ಕಳೆದ್ರೆ ಗಿರ್ದ ಉಳಿತೈತಿ. ಸೊ ನೋಡಿನೇ ಹೇಳ್ಬೋದು, ಇದನ್ನ ನೋಡಿನೇ ಹೇಳ್ಬೋದು ಇಷ್ಟು ಬರ್ತೈತೆ ಅಂತ. ಇದು 3/4 ಅಂದ್ರೆ ಏನೈತಿ? ಇದು 3/4 ಭಾಗ. 3/4 ಭಾಗದೊಳಗೆ ಅರ್ಧ ಕಳೆದು ಬಿಟ್ರೆ ಎಷ್ಟು ಉಳಿತು? ಗಿರ್ದ ಉಳಿತಿಲ್ಲ? ಗಿರ್ತಾರಿ. ಹಾರಿ. Yes sir. Okay, sixth one ದಿವ್ಯಾ ಮೋರ್ಕರ್ ಹೇಳ್ತಿ ಸಿಕ್ಸ್ತ್ ಒನ್. ಕ್ವಶನ್ ಹೇಳು, ಸಿಕ್ಸ್ತ್ ಒನ್ ಲಾಸ್ಟ್. ಎಲ್ಲಾರ್ದು ಏನೇನೋ 1/6 ಬಂದೈತಿ ಲಾಸ್ಟ್ದು. ಓಕೆ, ಡನ್. ಓಕೆ, ಡನ್. ಸೊ ಇದನ್ನ ಹೆಚ್ಚಿಗೆ ಡಿಸ್ಕಸ್ ಮಾಡೋದಿಲ್ಲ, ಮುಂದೆ ಹೋಗೋಣ ಫಾಸ್ಟ್ ಆಗಿ. ಸೊ ಈಗ ನಿಮ್ಗೆ ಏನಾಯ್ತು ಹಂಗಾದ್ರೆ, ಭಿನ್ನ ರಾಶಿಗಳ ಸಂಕಲನ ವ್ಯವಕಲನದೊಳಗ ಏನು ಇದಿಲ್ಲ. ಈಗ ನಾನು ಒಂದು ವಿಷಯ ಹೇಳ್ತೀನಿ. ಈ ತರ ಪೂರ್ಣಾಂಕ ಜೊತೆ ಕೂಡಿಸೋದು ಏನ್ ಮಾಡ್ಬೇಕು ನೋಡೋಣ. ಈಗ 2 + 1/2 ಇತ್ತು ಅಂದ್ರೆ ನಿಮ್ಗೆ ಗೊತ್ತೈತಿ. ನೀವ್ ಹೆಂಗ್ ಮಾಡ್ಕೋತೀರಿ ಇದನ್ನ? ಇದೇನ್ ಮಾಡ್ಕೋತೀರಿ? 2/1 + 1/2 ಅಂತ ಹಿಂಗ್ ಇಟ್ಕೊಂಡು ಮಾಡ್ತೀವಿ. ಹಾ, ಇದ್ರ ಇನ್ನೊಂದು ಅರ್ಥ ನೋಡ್ರಿ. ಇದ್ರ ಇನ್ನೊಂದು ಅರ್ಥ ಏನೈತಿ? ಎರಡು ಪೂರ್ಣಾಂಕ, ಎರಡರ ಮೇಲೆ 1 2 ಐತಿ. ಇದು 2 ಪೂರ್ಣಾಂಕ 1 2, 2 ಪೂರ್ತಿ ಪ್ಲಸ್ 1 2 ಐತಿ. ಸೊ ಇದರಿಂದ ನೀವು ಎಲ್ಲಿ ಹೋಗ್ಬೋದು? 5/2. ಹಿಂಗ್ ಹೋದ್ರು ಹಂಗ ಬರ್ತೈತಿ. ಇಲ್ಲಿ ಅದ್ರ ಸಹಿತ 2 ಲಸ ಬಂತು, ಇಲ್ಲಿ ಗುಣಾಕಾರ 2, ಇಲ್ಲಿ ಗುಣಾಕಾರ 1, 4 + 1, ಇದು 5 2. ಹಿಂಗಾದ್ರೂ ಹಂಗ ಯಾವ್ದು ಮೆಥಡ್ ನಿಂದ ಹೋದ್ರು ಅಷ್ಟೇ. ಅಥವಾ ಇದನ್ನ ನಾವ್ ಹೆಂಗ್ ಮಾಡ್ಕೋಬಹುದಾಗಿತ್ತು? 2 + ½ ಅಂದ್ರೆ ಎಷ್ಟು? 0.5 ನಿಮಗೆ. ಸೊ 2 + ½ ಎಷ್ಟಾಯ್ತು? 2.5 ಆಯ್ತು. ಇದು ಸಹಿತ ಇದು 2.5, ಇದು 2.5, ಎಲ್ಲ 2.5. ಎಷ್ಟಾದ್ರೂ ಸಹಿತ 2 ಮತ್ತು ಅರ್ಧ ಕೂಡಿಸ್ರಿ 2.5 ಬರ್ಬೇಕು. ಹೆಂಗಾರೆ ಕೂಡಿಸ್ರಿ, ನೀವು ಹಿಂಗಾರೆ ಕೂಡಿಸ್ರಿ, ಹಂಗಾರೆ ಕೂಡಿಸ್ರಿ. ಯಾರೋ ಒಬ್ರು ಕೇಳಾಕ್ತಿದ್ರು ಸರಿ ಅಂತ, ಅವರು ಡೌಟ್ ಕೇಳ್ಬೋದು, ಏನೋ ಡೌಟ್ ಇತ್ತು. ಹೋದ್ ಕ್ಲಾಸ್ ರೆಕಾರ್ಡಿಂಗ್ ನಂಗ್ ಕಡೆ ಬಂದಿಲ್ರಿ. ಹೋದ್ ಕ್ಲಾಸಿಂದು ನೀನು ಅಲ್ಲಿ ಕ್ಲಾಸಸ್ ಹೋಗೋದು ರೆಕಾರ್ಡಿಂಗ್ ಒಳಗೆ ತೋರ್ಸಾಕ್ತಿಲ್ಲ ನಿಂಗದು? ಇಲ್ರಿ. ಆವಾಗ ಇಮಿಡಿಯೇಟ್ಲಿ ನೋಡ್ರೆ ಬಂದಿರೋದಿಲ್ಲ, ಒಂದ್ ತಾಸ ಆದ್ಮೇಲೆ ಬಂದಿರ್ತೈತೆ ಅದು. ಚೆಕ್ ಮಾಡಿ ನೋಡಿ, ಬಂದೈತದು. ಹಾ ರೀ. ಯಾವಾಗ ಚೆಕ್ ಮಾಡಿದ್ದೀನಿ? ಅವಾಗ ಚೆಕ್ ಮಾಡಿರ್ಬೇಕು. ಹಾ ರೀ. ಕ್ಲಾಸ್ ಆಗಿ 1 ತಾಸ ನಂತರ ಬಂದಿರ್ತೈತೆ. ಸರ್, ಹಾ, ಎದ್ರಾಗ ಬರ್ತದ ಸರ್ ಅದ್ ರೆಕಾರ್ಡಿಂಗ್? ಟೀಚ್ಮೆಂಟ್ ನಾಗ ನೀವು ಲಾಗಿನ್ ಆಗ್ತಿರಲ್ಲ ಈಗ, ಹಾ, ಎಸ್ ಸರ್. ರೆಕಾರ್ಡಿಂಗ್ಸ್ ಅಂತ ಇರ್ತೈತಿ ನೋಡಲ್ಲಿ, ರೆಕಾರ್ಡಿಂಗ್ಸ್ ಅಂತ ಇರ್ತೈತಿ. ಅಲ್ಲಿ ಹೋದ್ರೆ ಕ್ಲಾಸಿಗೆ ಹೋಗ್ರಿ. ಈ ಹೆಂಗ್ ಕ್ಲಾಸಿಗೆ ಇರ್ತೈತಿ ಅದೇ ಕ್ಲಾಸಿಗೆ ಹೋಗ್ರಿ. ಕ್ಲಾಸಿಗೆ ಹೋದ ನಂತರ ಅಲ್ಲಿ ರೆಕಾರ್ಡಿಂಗ್ಸ್ ಅಂತ ಇರ್ತೈತಿ. ಅಲ್ಲಿ ಸ್ಟೂಡೆಂಟ್ಸ್ ಅಂತ ಇರ್ತೈತಿ, ಆಮೇಲೆ ಚಾಟ್ ಇರ್ತೈತಿ, ಅಸೈನ್ಮೆಂಟ್ಸ್, ಹೋಮ್ವರ್ಕ್ಸ್ ಅದು ಇರ್ತೈತಿ, ಅಲ್ಲೆಲ್ಲ ಇರ್ತಾವಲ್ಲ. ಅಲ್ಲೇ ನೀವು ರೆಕಾರ್ಡಿಂಗ್ಸ್ ಅಂತ ಇರ್ತೈತಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಡೇಟ್ ಪ್ರಕಾರ ಎಲ್ಲ ರೆಕಾರ್ಡಿಂಗ್ಸ್. ಸರಿ ಕರಿ ಅವು ಈಗಿನೂ ಬರ್ವಾಲಿರಿ, ಪೈಲ ಮಾಡಿದ್ದು ಯಾವ ಬರತಾವ್ರಿ. ಅವು ಶಾರ್ಟ್ ಆಗಿಲ್ಲ ಕಾಂಪಿಟೇಷನ್. ಇನ್ನು ಅಂದ್ರೆ ನೋಡ್ರಿ, ಎಲ್ಲ ಪೈಲದ್ದು ಅಂದ್ರೆ ಈ ಕ್ಲಾಸ್ನಾಗ ಮೊದಲಾಗಿ ಇಲ್ಲ ನಿಮ್ದೊಳಗ ರೆಕಾರ್ಡಿಂಗ್ಸ್. ನೈನ್ತ್ ಕನ್ನಡ ಹಾಲ್ಗೆ ಹೋಗಿದ್ರ ನೀವು? 9th ಕನ್ನಡ ಹಾಲ್ ಮ್ಯಾಥಮೆಟಿಕ್ಸ್ ಅಂತ ಐತಲ್ಲ, ಅಲ್ಲಿ ಹೋಗ್ಬೇಕು. 9th ಕನ್ನಡ ಹಾಲ್ ಮ್ಯಾಥಮೆಟಿಕ್ಸ್, ಈಗ ಹೆಂಗ್ ಕ್ಲಾಸಿಗೆ ಜಾಯ್ನ್ ಆಗಿರಲ್ಲ ಅಲ್ಲೇ. ಅಲ್ಲಿ ಹೋಗಿ ರೆಕಾರ್ಡಿಂಗ್ಸ್ ನೋಡಿದ್ರ ಬರೋಬ್ಬರಿ 1 2 3 4 5 ಕ್ಲಾಸ್ಗಳು ನನ್ಗೆ ಕಾಣಕತ್ತದ ನೋಡ್ರಿ. 5 ಕ್ಲಾಸ್ಗಳು ನಂಗೆ ಕಾಣತ್ತ, ನಿಮಗೂ ಅವೇ ಕಾಣಿಸ್ತವೆ. 9th ಕನ್ನಡ ಹಾಲ್ ಮ್ಯಾಥಮೆಟಿಕ್ಸಿಗೆ ಹೋಗ್ಬೇಕು ಮೊದಲ. ಅಲ್ಲಿ ಹೋಗಿ ರೆಕಾರ್ಡಿಂಗ್ಸಿಗೆ ಹೋಗ್ಬೇಕು, ಅಲ್ಲಿ ಇರ್ತಾವ ಕ್ಲಾಸ್ ನೋಡದೆ ಇರ್ತಾವೆ ಹಂಗೆ. ಓಕೆ, ಅದ್ರ ಮೇಲೆ ಈಗ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಷ್ಟು ನೀವು ಟ್ರೈ ಮಾಡ್ಬೇಕು ಮೊದಲ. ನೀವಾಗೇನೆ
ಅದ್ರ ಮೇಲೆ ನಿಮ್ಗೆ ಪ್ರಾಬ್ಲಮ್ ಆಯ್ತು ಇಷ್ಟ ಆಗಿನೂ ಸಹಿತ ಅಂತಂದ್ರೆ ನೀವು ಅವಾಗ ಏನ್ ಮಾಡ್ಬೇಕು, ಬಹಳಷ್ಟು ನೀವು ಮಂದಿ ಪ್ರಾಬ್ಲಮ್ ಆಗಕತ್ತಿತ್ತು ಅಂದ್ರೆ ನಿಮ್ಗೆ ಒಂದು ಸೆಷನ್ ತಗೊಳ್ತಾರೆ ಪ್ರಫುಲ್ ಸರ್ ಎಲ್ಲಿ ನೋಡ್ಬೇಕು ಏನ್ ನೋಡ್ಬೇಕು ಅಂತ. ಬಟ್ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಿಂತ ಮೊದಲು ನೋಡ್ರಿ ಅವ್ರಿಗೆ ಎಷ್ಟು ಜನದಿಂದ ರಿಕ್ವೆಸ್ಟ್ ಬರುತ್ತೆ ಈಗಾಗಲೇ 200+ ಜನ ಈ ನಿಮ್ ಬ್ಯಾಚ್ನವರು, ಹೋದ್ ಬ್ಯಾಚ್ನವ್ರು 200 ಮಂದಿ 400 ಮಂದಿ ಎಲ್ಲಾರು ಮೆಸೇಜ್ ಹಾಕಿದ್ರೆ ಅವ್ರು ಏನ್ ಮಾಡ್ಬೇಕು, ಇರೋರು 3-4 ಮಂದಿ ಇದಾರ ಹೌದಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಮೊದಲು ಒಂದ್ ಸ್ವಲ್ಪ ನೀವು ಪ್ರಯತ್ನ ಮಾಡ್ಬೇಕು, ನಿಮ್ ಫ್ರೆಂಡ್ಸ್ ಒಳಗ ಕೇಳ್ಕೋಬೇಕು ಎಲ್ಲೈತಿ ಅಲ್ಲಿ ಏನ್ ಸಿಕ್ತು ನಿಮ್ಗೆ, ಬೇರೆದವ್ರು ಯಾರು ಸಿಕ್ಕತ್ಲಾ ಅವ್ರು ಕೇಳ್ಕೋಬೇಕು. ನೀವು ಇಲ್ಲೇ ಚಾಟ್ ಇರ್ತೈತಿ, ಇಲ್ಲೇ ಚಾಟ್ ಒಳಗೆ ನೀವು ಕೇಳ್ಕೋಬೇಕು, ಅಲ್ಲೇ ಒಬ್ರು ಯಾರು ಹೆಲ್ಪ್ ಮಾಡ್ಬೇಕು ಹೌದಲ್ಲ. ಅಲ್ಲೇ ಹೆಲ್ಪ್ ಆಗ್ತದೆ ಮುಗಿದೋಯ್ತು. ಅದಾಗಿ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಅದು ಅವ್ರು ಹೇಳ್ತಾರೆ. ಓಕೆ, ಸೊ ಈಗ ನಿಮ್ಗೆ ಭಿನ್ನ ರಾಶಿಗಳದ್ದು ಸಂಕಲನ ಮತ್ತು ವ್ಯವಕಲನ ಇವನ್ ಪೂರ್ಣಾಂಕದ ಜೊತೆಗೆ ಕೂಡಿಸೋದನ್ನು ನಿಮ್ಗೆ ಗೊತ್ತಾಯ್ತು. ಓಕೆ, ಪೂರ್ಣಾಂಕದ ಜೊತೆಗೆ ಕೂಡಿಸ್ಬೇಕಾದ್ರೆ ನೀವು 2 ರೀತಿಯಿಂದ ಮಾಡ್ಬೋದು. ನಾ ಹೇಳಿದ್ನಲ್ಲ ಈಗ 4ಕ್ಕೆ ನಾನು 1 4 ಇದನ್ನ ನಾನು ಹೆಂಗ್ ಮಾಡ್ಬೋದು ಅದೇ ಹೇಳಿದ್ನಿ. 2 ವಿಧಾನ, 4/1 ಅಂತ ಮಾಡ್ಕೊಂಡು +1/4 ಅಂತ ಮಾಡ್ಕೊಂಡು ಇದನ್ನ ಹೆಂಗ್ ಬಿಡಿಸ್ತೀರ ಹಂಗ. ಅಥವಾ ಇದ್ರ ಅರ್ಥ ಏನಿದು, ಇದು 4ರ ಮೇಲೆ ಒಂದು ಗಿರ್ದ ಆಯ್ತದೆ ಅಂದ್ರೆ 4 ಪೂರ್ಣಾಂಕ 1 4 ಅಂದಂಗನ ಇದು. ಸೊ ಇದೆಷ್ಟಾಕೈತಿ 9/4 ರೀ. ಅಲ್ ತರ 17/4 ರೀ. 70/4 17/4 ಆಕೈತಿ. ಇಲ್ಲಿ ನೋಡು 4 × 1 × 4 4 16 +1 17/4. ಸೊ 17/4 ಅಂತ ನೀವು ನೋಡಿದಾಗ ಎಷ್ಟು ಬರ್ತೈತಿ, ಇದು 4.25. ಇದು 4.25 ಬರ್ತದೆ. 0.25 ಅಂದ್ರೆ ಗಿರ್ದ ನೋಡ್ರಿ. ದಶಮಾಂಶದೊಳಗೆ ನೀವು ನೋಡೋದಾದ್ರೆ ಹಾಫ್, ಇದು ಹಾಫ್ ರೊಟ್ಟಿ, ಅರ್ಧ ರೊಟ್ಟಿ 1/2 ಇದನ್ನ ಹೆಂಗ್ ಬರ್ತೀವಿ 0.5. ಇನ್ನ ಗಿರ್ದ ರೊಟ್ಟಿ ಇದು 1/4 ಇದೆಷ್ಟಾಕೈತಿ ಗೊತ್ತೈತಿ 0.25. ಇದನ್ನ ಯಾವತ್ತು 0.25 ಅಂತ ಓದಬಾರ್ದು. 0.25 ಅಂತ ಓದಬಾರ್ದು. ಸರಿ, ದಶಮಾಂಶದೊಳಗೆ ಹೆಂಗ್ ಮಾಡಿರ ಅದನ್ನ ಹೇಳರಿ. ದಶಮಾಂಶದೊಳಗೆ ನಾನು ಹೆಂಗ್ ಮಾಡಿದ್ನಿ ಹೇಳ್ರಲ್ಲ. ವೆರಿ ಗುಡ್ ಕ್ವಶನ್. ಸೊ ನಿಮ್ಗೆ ಅದಕ್ಕೆ ಗೊತ್ತಾಗ್ತದೆ ನನಗೆ ಎಲ್ಲೆಲ್ಲಿ ವೀಕ್ ಪಾಯಿಂಟ್ ಅದಾವು ಇವನ್ನೆಲ್ಲ ನಾವು ಮೊದ್ಲಿನ ಏನ್ ಮಾಡ್ಬೇಕು, ಫಿಲ್ ಮಾಡ್ಕೋಬೇಕು ನನಗೆ. ಓಕೆ, ಸೊ ಗುಡ್. ಹೆಂಗ್ ಮಾಡೋದು ಈಗ ದಶಮಾಂಶ ಒಳಗೆ ಹೆಂಗಿರ್ತೈತಿ ನೋಡಿ. ನಿಮ್ಗೆ ಸ್ಥಾನ ಬೆಲೆ ಪದ್ಧತಿ ಕಲಿಸಿರ್ತಾರೆ ಹೌದಲ್ಲ. ಸ್ಥಾನ ಬೆಲೆ ಪದ್ಧತಿ ಒಳಗ ಮೊದ್ಲೇನಿತ್ತು, ಇದು ಬಿಡಿಕಾಳ ಸ್ಥಾನ, 2ನೇ ಸ್ಥಾನ 10 ಅದು ಗೊತ್ತೈತಿ ನಿಮಗ. ಇದೆಲ್ಲ ಎಷ್ಟನೇತಿಗೆ 2ನೇತಿಗೆ ಆಗೈತಿ ಹೌದಲ್ಲ. ಸೊ ಈಗ ಬರೀ ಕೇಳ್ಕೊರಿ. ನಾನು ಇನ್ನೊಮ್ಮೆ ಯಾರಿಗೆ, ಯಾಕಂದ್ರೆ ಇದನ್ನ ನಾನು ಸ್ಪಷ್ಟವಾಗಿ ಮಾಡೋ ಸಲುವಾಗಿ ಇನ್ನೊಮ್ಮೆ ನಾನು ಹೇಳ್ತಿರ್ತೀನಿ. ಇದನ್ನ ಬರೀ ಜಸ್ಟ್ ಕೇಳ್ಕೊರಿ ಅಷ್ಟೇ. ಈಗ ನೋಡಿ, ಸೊ ಇದು ಬಿಡಿ ಸ್ಥಾನ ಅಂದ್ರ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ನಾನೀಗ 5 1 ಅಂತ ಬರ್ದಂದ್ರೆ 10 ಗಂಟೆಗಳು 5 ಅದಾವ, ಮ್ಯಾಲ 1 ಐತಿ, ಇದೆಲ್ಲ ಕೂಡ 51 ಆಗೈತಿ ಅಂತ ಸ್ಥಾನ ಬೆಲೆಯಿಂದ ಗೊತ್ತಾಗೈತಿ. ನೀವು ಇದನ್ನ 5 1 ಕೂಡಿಸಿ 6 ಅಂತ ಮಾಡಂಗಿಲ್ಲ. ಇದು ನೋಡ್ರಿ 5 ಐತಿ, ಇದು 1 ಐತ್ರಿ, ಮತ್ತೆಲ್ಲ ಕೂಡ 6 ಆತು ಅಲ್ಲ. ಯಾಕ, ಇದು ಸ್ಥಾನ ಬೆಲೆ ಪದ್ಧತಿ ಒಳಗೆ ಮೇನ್ ಇಂಪಾರ್ಟೆಂಟ್ ಡಿಸ್ಕವರಿನ ಇದು. ಬರೀ ನಾವು ಈ ಅಂಕಿ ಇರ್ತೈತಲ್ಲ, ಅಂಕಿಯಿಂದ ನಾವು ಎಷ್ಟದಾವ ಅಂತ ತಿಳ್ಕೊಳ್ಳೋದಿಲ್ಲ, ಅದ್ರ ಸ್ಥಾನದಿಂದನೂ ನಾವು ಏನ್ ಮಾಡ್ತೀವಿ, ಅದಕ್ಕೆ ಬೇರೆ ಬೇರೆ ಬೆಲೆಯನ್ನ ಕೊಡ್ತಾ ಹೋಗ್ತೀವಿ. ಇದು ಭಾರತೀಯರು ಮಾಡಿದ್ದು ಮುಖ್ಯವಾದ ಒಂದು ಸಂಶೋಧನೆ ಹೌದಲ್ಲ. ಸೊ ಇಲ್ಲೇ ನಾನು ಹಿಂದೆ 2 ಹಚ್ಚಿದ್ರು 251 ಯಾಕಂದ್ರೆ 200 ಸ್ಥಾನದಾಗ. ಈಗ ನಮಗ ಭಿನ್ನ ರಾಶಿಗಳು ಅಥವಾ ಒಂದಕ್ಕಿಂತಲೂ ಚಿಕ್ಕದಾದಂತಹ ಏನು ಪರಿಮಾಣ ಅದಾವ, ಈ ಅರ್ಧ ಕಿಲೋ ರೈಸು ಅಥವಾ ಗಿರ್ದ ನಮ್ಗೆ 1/4 ಕಿಲೋ ಚಾಪುಡಿ, ಇದನ್ನ ಬರಿಬೇಕಾಗಿತ್ತು. ಅದನ್ನ ಹೆಂಗ್ ಬರೀದು, ಒಂದಕ್ಕಿಂತ ಚಿಕ್ಕದಾದದ್ದು. ಅದನ್ನ ಏನ್ ಮಾಡ್ಕೊಂಡ್ಬಿಟ್ರು, ಈ ಕಡೆಗೆ ನಾವೇನ್ ಮಾಡ್ಕೊಳ್ಳೋಣ, ಈ ಕಡೆಗೆ ಇನ್ನು ಈ ಕಡೆ ಹೋಗೋಣ ಅಂತ ಮಾಡ್ಕೊಂಡು, ಈ ಕಡೆ ಹೋಗೋಣ, ಈ ಕಡೆ ಸೈಡ್ ಹೋಗೋಣ ಅಂತ ಅನ್ಕೊಂಡು ಈ ಕಡೆ. ಬಟ್ ಈ ಕಡೆ ಹೋದಿವಿ ಅಂತಂದ್ರೆ ಗೊತ್ತ ಹೆಂಗಾಗೋದು ಯಾವ್ದು ಬಿಡಿ ಸ್ಥಾನ ಅಂತ. ನಾ ಈ ಕಡೆ ಹಂಗ ಬರ್ಕೊಂತ ಹೋದ್ನಿ, ಡೈರೆಕ್ಟ್ ಆಗಿ ನಾನು ಇಲ್ಲೇ ಏನಾರ ಹಿಂಗ್ ಬರದ್ನಿ, ಅವಾಗ ಏನಾಗ್ಬಿಡ್ತು, ಪ್ರಾಬ್ಲಮ್ ಆಗಿಬಿಡ್ತೈತಿ. ಯಾಕಂದ್ರೆ ಇದು ಬಿಡಿ ಸ್ಥಾನಗತೆ ಕಾಣಿಸ್ತೈತಿ ನಮ್ಗೆ ಹೌದಲ್ಲ. ಸೊ ಅದಕ್ಕ ಒಂದಕ್ಕಿಂತ ಸ್ಥಾನ ಬೆಲೆಗಳನ್ನ ಮತ್ತೆ ಇದನ್ನ ಮಾಡಕ ಇಲ್ಲೊಂದು ಏನಾರ ಒಂದು ಚಿಹ್ನೆ ಬೇಕು ನಮ್ಗೆ, ಏನಾರು ಒಂದು ಚಿಹ್ನೆ ಬೇಕು. ಆ ಚಿಹ್ನೆ ಏನ್ ಮಾಡ್ಕೊಂಡ್ರು ಅವರು ಪಾಯಿಂಟ್ ಅನ್ನುವಂತ ಒಂದು ಚಿಹ್ನೆ ತಗೊಂಡ್ಬಿಟ್ರಿ ಹೌದಲ್ಲ. ಬಟ್ ಇವಕ್ಕೆ ಸ್ಥಾನ ಬೆಲೆ ಕೊಡ್ಬೇಕಲ್ಲ. ಈ ಕಡೆ ಹೆಂಗ್ ಸ್ಥಾನ ಬೆಲೆ ಕೊಡೋದು, ಇವಕ್ಕೆ ಸ್ಥಾನ ಬೆಲೆ ಹೆಂಗ್ ನೋಡ್ರಿ,
ಇಲ್ಲಿ ದಶಾಂಶ ಶತಾಂಶ ಇಲ್ಲಿ ಹಾ ಇದು ಇದು ಬಿಡಿಸ್ತಾನ ಹೌದಲ್ಲ, 1 ಇದಕ್ಕ 10 ಗಂಟೆಗಳು, ಇದಕ್ಕ 100 ಗಂಟೆಗಳು. ಅಂದ್ರೆ ಏನು, ಇದನ್ನ ನೀವು ಘಾತಾಂಕ ನಿಮಗೆ ಆಗೈತಿಲ್ಲೋ ಗೊತ್ತಿಲ್ಲ, ನಂಗೆ ಘಾತಾಂಕ ಆಗಿರ್ತೈತೆ ನಿಮ್ಗೆ. 1ಕ್ಕೆ ನಾ ಹೆಂಗ್ ಬರಿತೀವಿ, 10 ಘಾತ 0, ಆಮೇಲೆ ಇದಕ್ಕ 10 ಘಾತ 1, ಇದಕ್ಕ ಹಾ ಇದು 10 ಘಾತ 2, 3, ಇದು 10 ಘಾತ 3, 1000, 10 ಘಾತ 3, ಇದು 1000 ಡಬ್ಬಿಗಳು. ಹಿಂಗ ಹಾಕುವಂತ ಹೋಗ್ತೈತಿ, ಹೌದಲ್ಲ. ಇಲ್ಲಿ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಇಲ್ಲಿ ಎಕ್ಸ್ಟೆಂಡ್ ಏನ್ ಮಾಡ್ತಾರು, ಇಲ್ಲಿ 1/10 ಎಷ್ಟು ತುಕಡಿಗಳು ಅದಾವ ಅಂದ್ರೆ ಏನು, 10 ಘಾತ -1, 10 ಘಾತ -1 ಅಂದ್ರೆ 1, 10 ಘಾತ -1 ಅಂದ್ರೆ 1, 1/10 ಅಂದ್ರೆ 1. ಅಂದ್ರ 1/10 ಎಷ್ಟು ಭಾಗ ಅದಾವ ಅದನ್ನ ಇಲ್ಲಿ ಬರಿತೇವೆ. 1/10 ಭಾಗಗಳು ಎಷ್ಟು ಅದಾವ ಇಲ್ಲಿ ಬರಿತೇವೆ. ಇನ್ನು ನೆಕ್ಸ್ಟ್ ಎಲ್ಲಿ ಬರಿತೇವೆ ನಾವು, 10 ಘಾತ -2 10⁻², ಅಥವಾ 1/100th ಅಂದ್ರ 1/100 ಎಷ್ಟು ಅದಾವ ಅದನ್ನ ಇಲ್ಲಿ ಬರಿತೇವೆ. ಹಿಂಗ ನಾವು ಬರ್ಕೊಂತ ಹೋದಾಗ ನಾವೇನ್ ಮಾಡ್ಕೋಬಹುದು, ಹೋಳ್ಗಳನ್ನ ಬರಿಬಹುದು. ಅಂದ್ರ 1/10 ಎಷ್ಟು ಆಗ್ತಾವ, 1/100 ಎಷ್ಟು ಆಗ್ತಾವ, ಹಿಂಗ ಬರ್ಕೊಂತ ಹೋಗ್ಬೇಕು ನಾವು. ಓಕೆ, ಈಗ ಸಪೋಸ್ ನಾನು ಅರ್ಧ ಬರಿಬೇಕಾಗಿತ್ತು, ಅರ್ಧನ ನಾನು ಹೆಂಗ ಬರೆಯೋದು ಈಗ ಪಾಯಿಂಟ್ ಮುಂದ ಅಂತ ಮಾಡಕ. ಈಗ ನಮಗೆ ಇಲ್ಲಿ 1/10 ಎಷ್ಟು ಆಗ್ತಾವ ನೋಡ್ಕೋಬೇಕು ನಾವು. 1/10 ಎಷ್ಟು ಆಗ್ತಾವ, ಇಲ್ಲಿ 1/2 ಐತಿ, 1/2 ಐತಿ. ಡೈರೆಕ್ಟ್ ಆಗಿ ನಮಗೆ ಇಲ್ಲಿ 2 ಬರಿಬಾರ್ದು ನಾನು ಇಲ್ಲಿ. ಈ 1/2 ಅಂದ್ರ 1/10 ಎಷ್ಟು ಆಗ್ತಾವು ಅದನ್ನ ಇಲ್ಲಿ ಬರಿಬೇಕಷ್ಟ, ಹೌದು. ಯಾಕಂದ್ರೆ 1/10 ಸ್ಥಾನ ಬೆಲೆ ಇದೆ. ಅದಕ್ಕಾಗಿ ನಾ ಏನ್ ಮಾಡ್ಕೋಬೇಕು, ಇದನ್ನ 1/10 ಹೆಂಗ್ ಮಾಡ್ಕೊಳ್ಳೋದು ಹೆಂಗಿದೆ, ಸಮಾನ ಭಿನ್ನ ರಾಶಿಗಳು ಮಾತ್ರ ನಮಗ್ ಬರ್ತಾವಲ್ಲ, ಅಲ್ಲದಕ್ಕೆ ಏನ್ ಮಾಡೋನು 1/2 ಐತ್ಲ, ಇದಕ್ಕೇನ್ ಮಾಡೋಣ 10 ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ, 5 ಹಾಕವ್ರಿ. 5 into 5 ಮಾಡೋದು. ಸೊ ಇದೆಷ್ಟಾಯ್ತು, 5/10 ಆಯ್ತು. 5/10 ಅಂದ್ರು 5/10 ಅಂದ್ರು 1/10 5 ಅದಾವ ಅಂತಂದ್ರು 1. ಅದಕ್ಕೆ ನಾನು ಬರ್ತೀನಿ 1/10 5 ಅದಾವು, 1/10 5 ಅದಾವು. ಹಂಗ ಸಪೋಸ್ ಡೈರೆಕ್ಟ್ ಆಗಿ ನನ್ಗೆ ಏನ್ ಬರಿಬೇಕಾಗೈತಿ, 3/5 ಬರಿಬೇಕಾಗಿತ್ತು. 3/5 ಬರಿಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ನಾನು ಅಗೇನ್ ಏನ್ ಮಾಡೋದು, ಅಂಶಕ್ಕೂ ಛೇದಕ್ಕೂ 10 ಮಾಡ್ಕೊಳ್ಳೋದು. ಸೊ 6/10 ಆಯ್ತು. 6/10 ಅಂದ್ರೆ ಏನಾಗ್ತದೆ, 6/10 ಅಂದ್ರೆ ಎಷ್ಟಾಗ್ತದೆ, ಪಾಯಿಂಟ್ 0.6. ಓಕೆ, ಸೊ ಇದನ್ನ ಇನ್ನೊಂದ್ ಸ್ವಲ್ಪ ನೋಡಿ. ಸೊ ಈಗ ನಾನು ಇದನ್ನ ಮಾಡೋದ್ ಹೆಂಗ್ ಮಾಡ್ತೀನಿ, ಬಹಳ ಸಿಂಪಲ್ ಆಗಿ 1/2 ಇದ್ದಾಗ ನಾನು ಏನ್ ಮಾಡ್ತೀನಿ, ಸಿಂಪಲ್ ಭಾಗಾಕಾರ. ಇದ್ರ ಅರ್ಥ ನೋಡ್ರಿ, ಇದ್ರ ಅರ್ಥ 2 ರೀತಿ ಐತಿ. ಭಿನ್ನ ರಾಶಿಯ ಅರ್ಥ ನಾನು ಏನ್ ಹೇಳ್ಬೋದು, ಒಂದು ವಸ್ತುವಿನಲ್ಲಿ 2 ತುಂಡು ಮಾಡಿ, ಸಮನಾದ ತುಂಡು ಮಾಡಿ 1 ಕೊಟ್ಟಿದ್ದಾರೆ ಅಂತಾನು ಹೇಳ್ಬೋದು. ಇದನ್ನ ನಾನು ಹಿಂಗೂ ನೋಡ್ಬೋದು, ಇದು ಏನು ವ್ಯತ್ಯಾಸ ಇಲ್ಲ. 1 2 ಒಂದನ್ನು 2ರಲ್ಲೇ ಭಾಗಿಸೋದು, ಇದು ಇವೆರಡು ಇದನ್ನ ಭಾಗಾಕಾರ ಅಂತಾನು ನೋಡ್ಬೋದು. ಅಥವಾ ಇದನ್ನ ಹಿಂಗೂ ಬರಿತೇವೆ ಒಂದ್ಸಲ 1/2, ಇದು ಭಾಗಾಕಾರನ. ಇದೆಲ್ಲ ಒಂದೇ ರೀತಿಯಿಂದ ನಾವು ಬರೆಯೋದು. ಅಂದ್ರೆ ಏನು, ಇದ ಅರ್ಥ ನೀವು ಹೆಂಗ್ ಬರ್ಕೋತೀರಿ, 1ನ್ನ 2ರಲ್ಲೇ ಭಾಗಿಸೋದು, 2ರಿಂದ ಗುಣಿಸಿ 0.5. ಓಕೆ, ಅದು ಗೊತ್ತೈತಿ ನಿಮ್ಗೆ, ಉತ್ತರ ಗೊತ್ತೈತಿ. ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡತ್ತೀನಿ ಅದ್ರಿಗೆ, ಎಲ್ಲರಿಗೂ ನಿಮ್ಗೆ ಉತ್ತರ ಗೊತ್ತೈತಿದ್ದು. ಓಕೆ, ಸೊ ನೋಡ್ರಿ 1/2 ಇದನ್ನ ಹೆಂಗ್ ಬರ್ಕೋಬಹುದು ನೋಡ್ರಿ, ಹಿಂಗೂ ಬರಿಬಹುದು, ಹಿಂಗೂ ಬರಿಬಹುದು. ನೀವ್ ಹಿಂಗ್ ಬರಿತಿರಲ್ಲ, ಮೊದಲು ಅಗದಿ ಸನಾವರ್ತ ಭಾಗಾಕಾರ ಚಿಹ್ನೆ ಹಿಂಗ ಹಾಕೋತಿದ್ರಲ್ಲ, ಹೌದಲ್ಲ. ಸೊ ನೀವು ಹಿಂಗ್ ಬರ್ದಾಗ ಕೊನೆಯ ರೂಪದಲ್ಲಿ ಬರ್ದಾಗ ನಾ ಏನ್ ಮಾಡ್ಬೋದು ನೋಡ್ರಿ, ಹೆಂಗ್ ಭಾಗಾಕಾರ ಮಾಡ್ತೇನೆ ನಾನು, 1 ಇದ್ದದ್ದು 2ರಿಂದ ಭಾಗ ಹೋಗುದಿಲ್ಲ, ಹೌದಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ಕೋತೇನಿ, ಒಂದು ಪಾಯಿಂಟ್ ಕೊಡ್ತೇನೆ. ಪಾಯಿಂಟ್ ಕೊಟ್ಟು ಏನ್ ಮಾಡ್ಕೋತೇನೆ, ಅಲ್ಲಿ 0 ಜಕ್ಕೋತೇನೆ, 0 ಒಂದು ಇಟ್ಕೋತೇನೆ, ಹೌದಲ್ಲ. ಗೊತ್ತೈತೆ ಹೆಂಗ್ ಮಾಡ್ಕೋತಿದ್ದೇನೆ. ಆಮೇಲೆ 2 5 10, ಆಮೇಲೆ ಎಷ್ಟು, ಸೊ ನಿಮ್ಗೆ ಉತ್ತರ ಎಷ್ಟು ಬಂತು, ಭಾಗಲಬ್ಧ ಎಷ್ಟು ಬಂತು, 0.5. ಇದು ಶೇಷ. ಇದು ಶೇಷಕ್ಕೆ ನಾವೇನಂತ ಕರಿತೀವಿ, ರಿಮೈಂಡರ್. ಉಳಿದಿದ್ದು 0 ರಿಮೈಂಡರ್. ಇದು ಕೋಶಂಟ್, ಇದು ಭಾಗಲಬ್ಧ 0.5. ಇದನ್ನ ನೀವು ಹೆಂಗ್ ಮಾಡ್ಕೋಬಹುದಾಗಿತ್ತು ನೋಡ್ರಿ. ಎಲ್ಲರಿಗೂ ನಿಮ್ಗೆ ಉತ್ತರ ಗೊತ್ತೈತಿದು. ನಾನು ಹೆಂಗ್ ಮಾಡೋದು ಹೇಳತ್ತೆ ನೋಡ್ರಿ, ಹೆಂಗ್ ನೀವು ಅರ್ಥ ಮಾಡ್ಕೊಳ್ಬೇಕು ಹೇಳತ್ತೀನಿ. ನಾನು ಹೆಂಗ್ ಮಾಡೋದು ಹೇಳತ್ತಿಲ್ಲ, ನಿಮ್ಗೆ ಮಾಡಾಕನು ಸಹಿತ ಸ್ಕೂಲ್ನಾಗ ಹೇಳಿರ್ತಾರೆ. ಡೈರೆಕ್ಟ್ ಆಗಿ ಏನ್ ಮಾಡೋದು, ನಾವು ಇಲ್ಲೇ ಭಾಗಾಕಾರ ಮಾಡ್ಬಿಡ್ತೇನೆ. ಇಲ್ಲೇ ನೀವು ಹಿಂಗ ಭಾಗಾಕಾರ ಮಾಡೋದು, ಇನ್ಮೇಲೆ ಹಿಂಗ ಡೈರೆಕ್ಟ್ ಭಾಗಾಕಾರ ಮಾಡ್ಕೋಕ್ ಕಲ್ಕೋಬೇಕು. ಏನ್ ಮಾಡೋದು, ಹೆಂಗ್ ಮಾಡೋದು, 2 1 ಈಗ
ಈಗ ಒಂದ್ ಭಾಗ ಹೋಗುದಿಲ್ಲ ಅಂತ ನಾನು 0 ಪಾಯಿಂಟ್ ಮಾಡ್ಕೋತೇನೆ 10 ಆತಂತ ಮನಸ್ಸಿನಾಗ ಇಟ್ಕೋತೇನೆ 10 ಆತು 2 5 10 ಮಾಡಕ್ಕೂ ಬರ್ತದೆ ಓಕೆ ಸೊ ಯಾಕೆ ಆಕೈತಿ ಇದು ಯಾಕೆ ಆಗ್ತೈತೆ ಅನ್ನಕ್ ನಾನು ಉದಾಹರಣೆ ಕೊಟ್ಟು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿ ಏನು 1/2 ಅನ್ನು ನಾನು 1/10 ಎಷ್ಟ್ ಆಗ್ತಾವು ಅಂತ ಬರಿಬೇಕು ನಾನು ಎಷ್ಟ್ ಆಗ್ತಾವು ಅಂತ ಬರಿಬೇಕು ನಾನು ಸೊ ಅದನ್ನ ಮಾಡಿ ಏನ್ ಮಾಡ್ಕೊಂಡಿ ಇದನ್ನು 5 ಇದನ್ನು 5 ಗುಣಿಸಿದ್ನಿ ಅವಾಗೇನಾತಂದು 5/10 ಆತು ಅಂದ್ರೆ 1/10 5 ಆದು 1/10 5 ಆದು ಅದಕ್ಕೆ ನನಗ ಈ ದಶಮಾಂಶ ಪದ್ಧತಿ ಒಳಗ ಬಿಂದುವಿನ ನಂತರ ಮೊದಲನೇ ಸ್ಥಾನದೊಳಗ 5 ಬರ್ದಿ ಇದೇನ್ ಹೇಳಾಕತ್ತೈತಿ ನಮಗ ಇದೇನ್ ಹೇಳಾಕತ್ತೈತಿ 0.5 ಅಂದ್ರ 5/10 ಓಕೆ ಸೊ ಈಗ ನಾವೇನ್ ಮಾಡೋದು ಸ್ವಲ್ಪ 1/4 ಅನ್ನು ತಗೊಂಡಿವಿ 1/4 ಅನ್ನು ತಗೊಂಡು ಈಗ 1/4 ಅನ್ನು ನಾನು ಇಷ್ಟು 10 ಅಂತ ಬರ್ಯಾಕ ಬರುದಿಲ್ಲ ಇಷ್ಟು 10 ಅಂತ ಬರ್ಯಾಕ ಬರುದಿಲ್ಲ ಯಾಕೆ ಬರುದಿಲ್ಲ 4 ಮಗ್ಗಿ ಒಳಗ 10 ಬರುದಿಲ್ಲ ಆದ್ರೆ ಐತಿ 100 ಬರ್ತೈತಿ 4 ಮಗ್ಗಿ 100 ಐತಿ ಅದಕ್ಕೆ ನಾ ಏನ್ ಮಾಡ್ಕೊತೇನಿ 25 ಗುಣಿಸ್ತೇನಿ 25 ಗುಣಿಸ್ತೇನಿ ಅವಾಗ ಎಷ್ಟಾಯ್ತು 25 ನೂರಾಂಶ ಅಂದ್ರೆ ಏನರ್ಥ ದಶಮಾಂಶ ಬಿಂದುವಿನ ನಡುವೆ ಇದರ ನಂತರ ನಮ್ಗೇನಾಯ್ತು 2 5 ಅಂದ್ರೆ 1/10 2 ಮೇಲೆ 5/100 1 ಭಾಗ ಓಕೆ ಗೊತ್ತಾಯ್ತು ನಿಮಗಿದು ಓಕೆ ಈಗ ಯಾರಿಗೇನಾದ್ರೂ ಡೌಟ್ ಇದ್ದವ್ರು ಹೇಳ್ಬೇಕು ಈಗ ಎಸ್ ಬೇಡ ಈಗ ಡೌಟ್ ಇದ್ದವ್ರು ಹೇಳ್ರಿ ಎಸ್ ಬೇಡ ಡೌಟ್ ಇದ್ದವ್ರಿಗೆ ಏನಾದ್ರೂ ತಿಳಿಲಿಲ್ಲ ಅನ್ನೋರು ಹೇಳಿ ಸರ್ ಹಾ ನಂಗೆ ಯಾಕೋ ಅರ್ಥ ಆಗ್ಲಿಲ್ಲ ಸರ್ ಏನ್ ಅರ್ಥ ಆಗ್ಲಿಲ್ಲ ಇದ್ರೊಳಗ ಹೆಂಗ್ ಮಾಡೋದಂತ ಅರ್ಥ ಆಗ್ಲಿಲ್ಲ ಯಾಕಂತ ಅರ್ಥ ಆಗ್ಲಿಲ್ಲ ನೀವ್ 25ನ ಗುಣಿಸಿದ್ರಲ್ರಿ ಸರ್ ಹಾ ಅದ್ ಯಾಕಂತ ಗೊತ್ತಾಗ್ಲಿಲ್ಲ ಯಾಕಂತಂದ್ರ ಈ ಸ್ಥಾನ ಬೆಲೆ ಪದ್ಧತಿಗಳೊಳಗ ಇದ್ರ ಪೊಸಿಷನ್ ಬೆಲೆ ಎಷ್ಟು ಇಲ್ಲಿ ಏನ್ ತುಂಬೇಕು ನಾನು 10 ಅಂಶಗಳನ್ನು 1/10 ಎಷ್ಟ್ ಆಗ್ತಾವು ಎಷ್ಟ್ ಅದಾವು ಇಲ್ಲಿ ಏನ್ ತುಂಬೇಕು ನಾನು 100 ಎಷ್ಟ್ ಆಗ್ತಾವು ಇಲ್ಲಿ ಏನ್ ತುಂಬೇಕು ನಾನು ಬಿಡಿಗಳು ಒಂದೊಂದು ಎಷ್ಟ್ ಆಗ್ತಾವು ಇಲ್ಲಿ ಏನ್ ತುಂಬೇಕು ನಾನು 10 ರು ಎಷ್ಟ್ ಆಗ್ತಾವು ಇಲ್ಲಿ ಏನ್ ತುಂಬೇಕು ನಾನು 100 ರು ಎಷ್ಟ್ ಆಗ್ತಾವ ಈ ಸಿಸ್ಟಮ್ ಗೊತ್ತಾತು ಈ ಸಿಸ್ಟಮ್ ನಿಂದ ನಾವೇನ್ ಬರೆಯಕತ್ತೀವಿ ಈಗ ಯಾವುದೇ ಒಂದು ಪರಿಮಾಣಗಳನ್ನ ಬರೆಯಕ್ ಟ್ರೈ ಮಾಡಬೇಕು ಇದು ಒಂದೇ ಸಿಸ್ಟಮ್ ಅಂತಲ್ಲ ಸಿಸ್ಟಮ್ಗಳು ಬೇರೆ ಬೇರೆ ಇರ್ಬೋದಾಗಿತ್ತು ಉದಾಹರಣೆಗೆ ನಿಮಗೆ ಹೇಳ್ಬೇಕಂದ್ರ ದ್ವಿಮಾನ ಪದ್ಧತಿ ಇಲ್ಲ ದ್ವಿಮಾನ ಪದ್ಧತಿ ಒಳಗೆ ಹೆಂಗ್ ಬರ್ತೇವೆ ಗೊತ್ತೈತಿ ನಿಮಗೆ ಹೇಳಿದ್ವಿ ನಾವು ನಿಮಗೆ ದ್ವಿಮಾನ ಪದ್ಧತಿ ಒಳಗೆ ಹೆಂಗ್ ಬರ್ತೇವೆ ನಾವು ಬಿಡಿ ಹೆಂಗಿರ್ತೈತಿ ಬಿಡಿ ಇರ್ತೈತಿ ಆಮೇಲೆ 2 ಗಂಟೆ ಆಮೇಲೆ 4 ಗಂಟೆಗಳು ಆಮೇಲೆ 8 ಗಂಟೆ ಈ ತರ ಮಾಡ್ತೇವೆ ಇಲ್ಲಿ 2 ಘಾತ 1 2 ಘಾತ 2 2 ಘಾತ 3 ಹಿಂಗ ಗಂಟೆ ಮಾಡ್ಕೊಂಡು ಹೋಗ್ತೇವೆ ಇಲ್ಲಿ ದಶಮಾನ ಪದ್ಧತಿ ಒಳಗೆ ನಾವು ಏನ್ ಮಾಡ್ತೇವಿ 10 ಗಂಟೆಗಳು ಮಾಡ್ಕೊಂತ ಹೋಗ್ತೀವಿ ಅಥವಾ 1/10 1 ನೂರಾಂಶ 1 ಸಾವಿರಾಂಶ 1 ಲಕ್ಷಾಂಶ 1 10,000 ಅಂಶ 1 10,000 ಅಂಶ 1 ಲಕ್ಷಾಂಶ ಈ ತರ ನಾವೇನ್ ಮಾಡ್ಕೊಂತ ಹೋಗ್ತೀವಿ ಪೊಸಿಷನ್ಗಳು ಮಾಡ್ತೀವಿ ಬರೀ ಇಷ್ಟ ನೋಡ್ರಿ ಸಂಖ್ಯೆಗಳು ಬರೀ ಇಷ್ಟ ಅಂಕಿಗಳು ಇರೋ ಬರೀ ಇಷ್ಟ ಇವನ್ನಷ್ಟ ಉಪಯೋಗಿಸ್ತೇವೆ ನಾವು ನೆನಪಿರ್ಲಿ ಇವನ್ನಷ್ಟ ಉಪಯೋಗಿಸ್ತೇವೆ 0 to 9 ಅಷ್ಟ ಆದ್ರ ಅವುಗಳನ್ನು ಯಾವ ಸ್ಥಾನದಾಗ ಬರೆಯಾಕತ್ತೀವಲ್ಲ ಅದ್ರ ಮೇಲಿಂದ ನಾವು ದೊಡ್ಡ ಸಂಖ್ಯೆಗಳನ್ನು ಬರೆಯಾಕ ಪ್ರಯತ್ನ ಮಾಡಕತ್ತಿದ್ದೀವಿ ಅತ್ಯಂತ ಚಿಕ್ಕ ತುಕಡಿಗಳನ್ನು ಬರೆಯಾಕ ಪ್ರಯತ್ನ ಮಾಡಕತ್ತಿದ್ದೀವಿ ಅಂದ್ಮೇಲೆ ನಮ್ಗೆ ಈ ಸಿಸ್ಟಮ್ ಬೇಕು ಬಿಡಿಗಳು ಬೇರೆ 10 ಬೇರೆ 100 ಬೇರೆ 1000 ಬೇರೆ ಹಿಂಗ್ ಬರ್ಕೊಳ್ಬೇಕು ಹಂಗ 1/10 ತುಕಡಿಗಳು ಬೇರೆ 1 ನೂರಾಂಶದ ತುಕಡಿಗಳು ಬೇರೆ 1 ಸಾವಿರಾಂಶದ ತುಕಡಿಗಳು ಬೇರೆ ಹಿಂಗ್ ಬರ್ಕೊಂಡು ನಾವು ತುಕಡಿಗಳನ್ನು ಜೋಡಿಸಿ ಬಿಡಿ 10 100ಗಳನ್ನು ಜೋಡಿಸಿ ನಮ್ಮ ಪರಿಮಾಣವನ್ನು ಹೇಳಕತ್ತಿದ್ದೇವೆ ನಾವು ಈ ಸಿಸ್ಟಮ್ ಒಳಗೆ ಸೊ ಈ ಸಿಸ್ಟಮ್ ಅರ್ಥ ಆಯ್ತು ಮೊದಲ ಈ ಪೊಸಿಷನ್ ಸಿಸ್ಟಮ್ ಅದ್ರದ್ದು ಬೆಲೆಗಳು ಸ್ಥಾನ ಬೆಲೆಗಳು ಅರ್ಥ ಆದವು ನಿಮಗ ಬಿಡಿ 100 ಹಂಗ 1/10 ಇನ್ನ ಅಲ್ಲ ಈಗ ಯಾರೋ ನೀವು ಕೇಳಿದ್ರಿ ಸೌಮ್ಯ ಕೇಳಿದ್ದಿಲ್ಲ ನಿನಗೆ ತಿಳಿದಿಲ್ಲ ಅಂತ ಯಾರು ಕೇಳಿದ್ರಿ ಸೌಮ್ಯ ಕೇಳಿದ್ರಿ ಓಕೆ ಸೊ ಸೌಮ್ಯ ಈ ಸ್ಥಾನ ಬೆಲೆ ಪದ್ಧತಿ ಕ್ಲಿಯರ್ ಆಯ್ತು ನಿನಗೀಗ
ಇದು ಮೊದಲು ಇರ್ಬೇಕು. ಹಾ ಈಗ ನಾವು ಈ ಅರ್ಧಾನ್ ತಗೊಂಡಿದ್ದೆ, ಈ ಅರ್ಧ ಆಯ್ತಲ್ಲ, ಈ ಅರ್ಧ ಆಯ್ತು. ಓಕೆ, ಸೊ ಅರ್ಧಾನ ನಾವ್ ಹೆಂಗ್ ಬರ್ದೇವಿ? ಈಗ ಅರ್ಧಾನ್ ನಾವು ನಾರ್ಮಲಿ ಹೆಂಗ್ ಬರ್ದೇವಿ? 2 ಭಾಗ ಮಾಡುವ. ಇದು ನಮ್ಗೆ ಹೆಲ್ಪ್ ಆಗುದಿಲ್ಲ ಇಲ್ಲಿ, ನಮ್ಗೆ ಇದು ಹೆಲ್ಪ್ ಇಲ್ಲ. ಯಾಕೆ ಹೆಲ್ಪ್ ಇಲ್ಲಪ್ಪ ನಮಗ ಅಂದ್ರ, ನನಗೇನ್ ಬೇಕಾಗೈತಿ, ನಾನು ದಶಮಾಂಶದ ಒಂದು ಹತ್ತಾಂಶದ ಎಷ್ಟು ಅದಾವು ಅದು ಬೇಕಾಗೈತಿ ನನಗೆ. ಅಂದ್ರೆ 1/10 ತುಕಡಿ ಮಾಡ್ರೆ ಎಷ್ಟು ತಗೋಬೇಕಾಕತಿ? ಸೊ ನಾ ಈಗ ಏನ್ ಮಾಡ್ತೀನಿ, ರೊಟ್ಯಾಗ ಸಪೋಸ್ ನಾನು 10 ಭಾಗ ಮಾಡಿದ್ನಿ, 10 ಸಮನಾದ ಭಾಗ ಮಾಡಿದ್ನಿ. ಎಷ್ಟದು? 1 2 3 4 5. ಸೊ ಈ ತರ 10 ಸಮನಾದ ಭಾಗ ಮಾಡಿದ್ನಿ. 6 7 8 9 10. ಈಗ ಎಷ್ಟು ತಗೊಂಡಂಗ ಆತ್ ನಮಗ? ಈಗ ಆಕ್ಚುಲಿ ಎಷ್ಟು ತಗೊಂಡಂಗ ಆತ್ ನಮಗ? 5 ಭಾಗ ತಗೊಂಡಂಗ. ಅದನ್ನ ಬರ್ಯಾಕತ್ತೇವ್ ನಾವು. ದಶಮಾಂಶ ಬಿಂದುವಿನ ನಂತರದ ಸ್ಥಾನದೊಳಗ, ಇಲ್ಲಿ ಮೊದಲನೇ ಸ್ಥಾನದೊಳಗ ಇಲ್ಲಿ ಏನ್ ಬರಿಬೇಕು ನಾನು? 1/10 ಎಷ್ಟು ತಗೊಂಡಿದ್ದೇನೆ? 5 ತಗೊಂಡಿದ್ದೇನೆ ನಾನು. ಆಯ್ತು. ಸೊ ಅದಕ್ಕಾಗಿ 0.5 ಈಸ್ ಸೇಮ್ ಆಸ್ 1/2. ಇದು ನೀವು ರಿವರ್ಸ್ ಆಗಿ ಹೋಗ್ಬೋದು ನೋಡ್ರಿ. 0.5 ಅಂದ್ರೆ ಏನು? 1/10 ಭಾಗ. 1/10 ಅಂದ್ರೆ ಏನಿದು? 5/10. ನೀವು ಕಡ್ತಾ ಹೊಡೆದ್ರಿ ಅಂತಂದ್ರ ವಾಪಸ್ ನೀವು ಭಿನ್ನ ರಾಶಿ ಒಳಗೆ 1/2 ಬರುತ್ತೆ. ಸೊ ಮಾಡೋದ್ ಹೆಂಗ್ ಅಂತಂದ್ರ, ಇದನ್ನ ಮಾಡಾಕ್ ಪದ್ಧತಿ ಅಷ್ಟ ನಾನು ತೋರ್ಸಾಕ್ತೀನಿ. ಮಾಡಾಕ್ ನಾ ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ಸಮಥಿಂಗ್ ಬೈ 10 ಅಂತ ಬರ್ಕೋಬೇಕು ನಾನು. ಸಮಥಿಂಗ್ ಬೈ 10 ವಾಟ್ ಈಸ್? ನಾನು ಒಂದು ಸಮಾನ ಭಿನ್ನ ರಾಶಿನೇ ರಚಿಸ್ಕೋಬೇಕು, ಬಟ್ ಅದ್ರ ಛೇದ 10 ಇರ್ಬೇಕು. ಸಮಾನ ಭಿನ್ನ ರಾಶಿನೇ ರಚಿಸ್ಕೋಬೇಕು, ಆದ್ರೆ ಅದ್ರ ಛೇದ 10 ಇರ್ಬೇಕು. ಅಂದ್ರೆ ಏನ್ ಮಾಡ್ಕೋಬೇಕು ನಾನು? ಇದಕ್ಕೆ 5ರಲ್ಲೇ ಗುಣಿಸಿದ್ನಿ, ಇದಕ್ಕೂ 5ರಲ್ಲೇ ಗುಣಿಸ್ಬೇಕು. ಸೊ ಅವಾಗ ನನ್ಗೆ ಏನ್ ಸಿಕ್ತು? 5/10 ಸಿಕ್ತು. ಒಮ್ಮೆ ಇದು 10 ಸಿಕ್ತು ಅಂದ್ರೆ ನಾನು ಏನ್ ಮಾಡ್ಕೊಂಡ್ಬಿಡ್ತೇನೆ, 1/10 ಜಾಗದಾಗ 5 ಬರ್ಕೊಂಡ್ಬಿಡ್ತೇನೆ. 0.5 ಸರ್. ಹಾ, ಸಮಯ ಅರ್ಥ ಆಯ್ತು? ಕ್ಲಿಯರ್ ಆಯ್ತು? ಮಾಡಾಕ್ ನಿಮಗೆ ಬೇರೆ ಬೇರೆ ಪದ್ಧತಿಗಳನ್ನ ಹೇಳಿದಾರೆ ನಿಮ್ಗೆ ಈಗಾಗಲೇ. ನಾ ಹೇಳಿದ್ನಲ್ಲ 1/2 ಅಂತಂದ್ರೆ ನೀವೇನ್ ಮಾಡ್ಬಿಡ್ತೀರಿ, ಡೈರೆಕ್ಟ್ ಆಗಿ ಏನ್ ಮಾಡ್ತೀರಿ? 0.5 ಆಗೋಗುದಿಲ್ಲ. 0. ಇಲ್ಲಿ 0 ಇಟ್ಕೋತೀರಿ. 10 ಆತು ಮನಸ್ನಾಗ, 2 5 10. ಹಂಗ ನೀವು 1/4 ಅದ್ರ ಏನ್ ಮಾಡ್ತೀರಿ? ಮೊದ್ಲು ಭಾಗ ಹೋಗುದಿಲ್ಲ. 0.4 8 10ರೊಳಗೆ 8 ಹೋದ್ರೆ 2 ಉಳಿತು, 20 ಆತು. ಇದೆಲ್ಲ ನಿಮಗ್ ಬರ್ತೈತಿ, ನಿಮಗೆ. ಸೊ 1/5 ಇತ್ತು. 1/5 ಇದ್ರೆ 0.2 ಆಯ್ತು. ಹಂಗ 1/1 ಸಪೋಸ್ ಮಜಾ ನೋಡ್ರಿ. ಒಂದ್ ಕಡೆ ಇಲ್ಲಿ ಮಠ ಎಲ್ಲಾರ್ಗು ತಿಳಿತು? ಇಲ್ಲಿ ಮಠ ಎಲ್ಲಾರ್ಗು ಸೊ ಈಗ ಒಂದು ಮಜಾ ತೋರಿಸ. ಈಗ ಯಾರು ಬಹಳಷ್ಟು ನೀವು ಅಂದ್ಬಿಟ್ರೆ ಏನಾಗ್ಬಿಡ್ತೈತಿ, ಎಲ್ಲ ಡಿಸ್ಟರ್ಬ್ ಆಗ್ಬಿಡ್ತದೆ ಕ್ಲಾಸ್. ಅದಕ್ಕ ಯಾರು ತಿಳಿದಿಲ್ಲ ಅವ್ರಷ್ಟೇ ಹೆಚ್ಚಿಗೆ ಮಾತಾಡ್ರಿ. ನಿಮಗೆ ತಿಳಿದಿತ್ತು ಅಂತಂದ್ರೆ ಹೆಚ್ಚಿಗೆ ಏನ್ ಹೇಳ್ಬೇಕಾಗಿಲ್ಲ. ಓಕೆ, ತಿಳಿಲಿಲ್ಲ ಅಂದ್ರೆ ಮಾತಾಡ್ರಿ. ನೀವೇನ್ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಗೆ ತಿಳಿದೈತಿ ಅಂತ ನಾ ಅಸ್ಯೂಮ್ ಮಾಡ್ಕೊತೀನಿ. ಲೆಟ್ ಅಸ್ ಫಾಲೋ ದಿಸ್ ಪ್ರೋಟೋಕಾಲ್, ಲೆಟ್ ಅಸ್ ಫಾಲೋ ದಿಸ್ ಡಿಸಿಪ್ಲಿನ್. ಏನ್ ಡಿಸಿಪ್ಲಿನ್ ನಮ್ದು? ನಿಮಗ ಏನು ನೀವು ಮಾತಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ತಿಳಿದೈತಿ ಅಂತ ನಾ ತಿಳ್ಕೊಂಡ್ಬಿಡ್ತೀನಿ. ನೀವು ಯಾರಾದ್ರೂ ತಿಳಿದಿರ್ಲಿಲ್ಲ ಅಂತಂದ್ರೆ ನೀವು ಹೇಳ್ರಿ. ಓಕೆ, ಸೊ ದೆನ್ ವಿ ಕ್ಯಾನ್ ಗೋ ಫಾಸ್ಟರ್. ಬಹಳಷ್ಟು ನೀವು ಎಷ್ಟು ಫಾಸ್ಟ್ ಹೋಗ್ತಾರೋ ಅಷ್ಟು ನಿಮ್ಗೆ ಡೀಪ್ ಮ್ಯಾಥಮೆಟಿಕ್ಸ್ ಬಹಳಷ್ಟು ನಾನು ಮುಂದೆ ಹೋಗ್ಬೋದು. ಓಕೆ, ಯಾಕಂದ್ರೆ ಗೊತ್ತಿಲ್ಲ ನಾನು ಎಷ್ಟು ದಿವಸ ನಿಮಗಿನ್ನು ನಾನು ಕಲಿಸೋವರೆಗಿನ ನಿಮ್ಗೆ ಆದಷ್ಟು ನಾನು ನಿಮ್ಗೆ ಹೆಚ್ಚಿಗೆ ಹೋಗಕ್ಕೆ ಟ್ರೈ ಮಾಡ್ತೀನಿ. ಏನಾಗ್ತೈತಿ, ಈಗ ನನಗೆ ಇನ್ನೂ ಬ್ಯಾಚಸ್ ಎಲ್ಲ ಹೊಸವಾಗಿ ಬರಾಕತ್ತಾವ, ಆ್ಯಡ್ ಆಗತ್ತಿದಾವ. ಅವ್ರಿಗೆಲ್ಲ ತಗೋಬೇಕು ನಾನು. ಸೊ ನನಗೆ ಲೋಡ್ ಆಯ್ತಂದ್ರೆ ಏನ್ ಮಾಡ್ತೇನೆ ನಾನು, ಬೇರೆ ಟೀಚರ್ನು ನಿಮ್ಗೆ ಮುಂದೆ ಬರ್ತಾರ ನಿಮ್ಮ ಪೋರ್ಷನ್ ಕವರ್ ಮಾಡ್ಲಿಕ್ಕೆ. ನಾನು ಥ್ರೋಟ್ ಇರಂಗಿಲ್ಲ ನಿಮ್ಗೆ. ಓಕೆ, ಸೊ ಎಷ್ಟು ದಿವಸ ಆಕೈತೆ ನಾನು ಅಷ್ಟು ದಿವಸ ತಗೋತೀನಿ. ಆಮೇಲೆ ಬೇರೆ ಟೀಚರ್ಸು ಬರ್ತಾರೆ ನಿಮಗೆ. ಈಗ ಒಂದು ಮಜಾ ಆಕೈತಿ ನೋಡ್ರಿ. ಒಂದು ಮಜಾ ಏನಾಗ್ತೈತಿ, ಇಂಥ ತಗೊಂಡಾಗ ಇದು 1/3 ಅಷ್ಟು. ಈಗ ನೋಡ್ರಿ ಮಜಾ ಏನಾಕೈತಿ ನೋಡ್ರಿ. ಇದು 3ರ ಮಧ್ಯೊಳಗೆ 10 ಐತಿ. ಛೇದ ನಾನು 10 ಮಾಡ್ಕೊಳ್ಬೋದೇನ? ಬರಂಗಿಲ್ಲ. ಛೇದ 100 ಬರಂಗಿಲ್ಲ. ಛೇದ 1000 ಮಾಡ್ಕೊಳಕನು ಬರಂಗಿಲ್ಲ. 300 ರೂಪಾಯಿಗಿಲ್ಲ ನಮಗ. ಏನ್ ಬೇಕು? 300 ರೂಪಾಯಿಗಿಲ್ಲ. 10ರ ಘಾತಾಂಕದಾಗ ಬರ್ಬೇಕು ಅವು. ಅಂದ್ರೆ ಏನು? 100 ಆಗ್ಬೇಕು, 1000 ಆಗ್ಬೇಕು, 10,000 ಆಗ್ಬೇಕು, ಲಕ್ಷ ಆಗ್ಬೇಕು, 10 ಲಕ್ಷ ಆಗ್ಬೇಕು, ಹಿಂಗ ಆಗ್ಬೇಕು. ನಮ್ ಸ್ಥಾನ ಬೆಲೆಗಳು ಹಂಗದಾವ. ಸೊ ಬರಂಗಿಲ್ಲ.
10 ಯಾಕೆ ಬರ್ಬೇಕ್ರಿ? ಯಾಕಂದ್ರ ನಮ್ಮ ಇದನ್ನ ಹೇಳಿದ್ನಲ್ಲ ನಿಮ್ಗೆ, ಈ ಸ್ಥಾನ ಬೆಲೆಗಳು ಏನದಾವಲ್ಲ, ನಾವು ಈಗ ಓಕೆ ನಾವೀಗ ನಿಮ್ಗ ನಂಬರ್ ಸಿಸ್ಟಮ್ಗಳ ಬಗ್ಗೆ ಸ್ವಲ್ಪ ಹೇಳ್ಬೇಕು. ನಂಬರ್ ಸಿಸ್ಟಮ್ ಮೊದಲು ಆದಿಮಾನವ್ರು ಇರ್ತಿದ್ರಲ್ಲ, ಓಕೆ, ನಿಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ ಕೆಲಸ ಮಾಡ್ತೀನಿ ನಾನು, ಇದ್ರ ಬಗ್ಗೆ ಒಂದು ಸೆಪರೇಟ್ ಆಗಿ ನಾರ್ಮಲಿ ಒಂದು ಬಹಳ ಚಂದ ಪ್ರೆಸೆಂಟೇಶನ್ ಇರುತ್ತೆ, ಅದನ್ನ ಮಾಡೇ ಬಿಡೋಣ. ನಿಮ್ಗೆ ಇದ್ರ ಬಗ್ಗೆ ಅಷ್ಟೊಂದು ಕ್ಲಿಯರ್ ಇಲ್ಲ ಅನಿಸ್ತೈತಿ. ಗುಡ್ ಟೈಮ್ ಟು ಕವರ್ ದಿಸ್ ಥಿಂಗ್. ಲೆಟ್ ಮಿ ಜಸ್ಟ್ ಸರ್ಚ್. ನನ್ನ ಕಡೆ ಒಂದ್ ಕಡೆ ಅದು ಮಾಡಿದ್ದು ಯಾಕೆ ಬರ್ಬೇಕು ಒಂದ್ ಸ್ವಲ್ಪ ನಿಮಗ ಸ್ಪಷ್ಟ ಆಗ್ಬೇಕು. ಬಹಳ ಇಂಟ್ರೆಸ್ಟಿಂಗ್ ಇದು, ಮತ್ತೆ ಇದು ಭಾರತೀಯರ ಕೊಡುಗೆ ಇದು, ಈ ಸಿಸ್ಟಮ್. ಆಯ್ತಿಲ್ಲ ಆಯ್ತು. ಸ್ಕ್ರೀನ್ ಮಾಡ್ತೀನಿ. ಗುಡ್. ಓಕೆ, ನೋಡ್ರಿ ಬಹಳ ಎಷ್ಟು ಇಂಟ್ರೆಸ್ಟಿಂಗ್ ಐತೆ. ನಾವು ಬಹಳ ಸಲ ಇದನ್ನ ಏನ್ ಮಾಡ್ಬಿಡ್ತೀವಿ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿರ್ತೀವಿ. ಕರೆಕ್ಟ್. ಅದು ನೀವೇನ್ ಕೇಳತ್ತಲ್ಲ ಕ್ವಶನ್ ಬಹಳ ಸಿಲಿ ಕ್ವಶನ್ ಅಲ್ಲ, ಇದು ಆಕ್ಚುಲಿ ಡೀಪ್ ಕ್ವಶನ್ಸ್ ಅದಾವ. ಇದು 10 ಯಾಕೆ ತಗೋಬೇಕು ಇಲ್ಲಿ ತೋರಿಸ್ತೇನೆ. 10 ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಕರೆಕ್ಟ್ ಆನ್ಸರ್ ಅಂದ್ರೆ 10 ತಗೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಬೇರೆನ ತಗೋಬಹುದು. ಓಕೆ, ಸೊ ಲೆಟ್ ಅಸ್ ಇವತ್ತಿನ ದಿವಸ ಇದ್ರ ಮೇಲೆ ಸ್ಪೆಂಡ್ ಮಾಡೋಣ. ಓಕೆ, ಕಾಣಿಸತೈತಿ ಸ್ಕ್ರೀನ್? ಕಾಣಿಸತೈತ್ರಿ ಸಂಖ್ಯಾ ಪದ್ಧತಿಗಳು. ವೆರಿ ಗುಡ್. ಈಗ ಎಲ್ಲರೂ ಸೈಲೆಂಟ್ ಆಗಿ ಕೇಳ್ಕೊಡ್ರಿ. ಸಂಖ್ಯೆಗಳನ್ನು ಈಗ ನಾವು ಬರೆಯುವಂತಹ ಅವಶ್ಯಕತೆ ಬಹಳ. ಮ್ಯೂಟ್ ಆಗಿಲ್ಲ, ಮ್ಯೂಟ್ ಮಾಡ್ರಿ. ಯಾರು ಮ್ಯೂಟ್ ಮಾಡಿಲ್ಲ? ಓಕೆ, ಸೊ ಈ ಸಂಖ್ಯೆಗಳನ್ನ ಬರೆದು ಇನ್ನೊಬ್ಬರಿಗೆ ತಿಳಿಸುವಂತದ್ದು ಅಂದ್ರೆ ಇದು ಇಷ್ಟೇಪಾ, ಇದಿಷ್ಟೇಪಾ. ಈಗ ನಾವು ಅನ್ಕೊಂಡ್ಬಿಡ್ತೀವಿ 10 ಅಂತ ಬರೋದ್ ಕೂಡ್ಲೆ ಮ್ಯೂಟ್ ಮಾಡ್ರಿ, ಇಲ್ಲ ನಿಮ್ ಹೆಸರು ಹೇಳ್ತಾರ ನೋಡ್ರಿ ಉಳಿದವ್ರೆಲ್ಲಾರು. ನಾನು ಯಾಕಂದ್ರೆ ಮ್ಯೂಟ್ ಮಾಡು. ವೀರೇಶ್ ಇರ್ಲಿ ಈಗ ಓಕೆ, ಮ್ಯೂಟ್ ಮಾಡಿನ ಎಲ್ಲಾರನು. ಈಗ ಯಾರು ಅನ್ಮ್ಯೂಟ್ ಮಾಡ್ಬೇಡ್ರಿ. ಓಕೆ, ನಾನ್ ಏನ್ ಮಾಡ್ರಿ, ನಿಮ್ಗೆ ಏನಾದ್ರು ಎಲ್ಲೇ ನಿಮಗೆ ಡೌಟ್ ಇದ್ರೆ ನಾನಿಲ್ಲಿ ವಾಪಸ್ ನೋಡ್ತಿರ್ತೇನೆ. ಮೇಲೆ ಸ್ವಿಚ್ ಮಾಡಿ ಬರೀ ಜಸ್ಟ್ ಕೈ ಎತ್ತಿರಿ, ನಾನು ವಾಪಸ್ ಬರ್ತೀನಿ. ಓಕೆ, ಈ ತರ ಸಂಖ್ಯೆಗಳನ್ನ ಇನ್ನೊಬ್ರಿಗೆ ಹೇಳ್ಬೇಕು. ಏನಪ್ಪಾ, ನೀನು ಇಷ್ಟು ಆಪಲ್ ಕೊಟ್ರೆ ನಾನು ಇಷ್ಟು ಆರೆಂಜ್ ಕೊಡ್ತೀನಿ. ನೀನು ಇಷ್ಟು ಕುರಿ ಕೊಟ್ರೆ ನಾನು ಇಷ್ಟು ಕೋಳಿ ಕೊಡ್ತೀನಿ. ಹಿಂಗೇನೋ ಬರೆಯುವಂತಹ ಅವಶ್ಯಕತೆ ಮನುಷ್ಯರಿಗೆ ಬಹಳ ಅನಾದಿ ಕಾಲದಿಂದನೂ ಇತ್ತು. ಸಂಖ್ಯೆಗಳನ್ನ ಬರೆದು ನಾ ಏನನ್ನತ್ತಿಲ್ಲ, ನಾನು ಎಷ್ಟು ಕುರಿ ಅನ್ನತ್ತಿಲ್ಲ, ಅವನ್ಗೆ ಅಷ್ಟೇ ತಿಳಿತೋ ಇಲ್ಲೋ ಅಂತ ಹೆಂಗ್ ಗೊತ್ತಾಗೋದು? ಬರೆಯುವಂತ ಅವಶ್ಯಕತೆ ಬಾಳ ಇತ್ತು, ಹೌದಲ್ಲ? ಸೊ ಇದನ್ನ ಹೆಂಗ್ ಬರೆಯಕತ್ರು ಮೊದಲು? ಇಲ್ಲಿ ನೋಡ್ರಿ, ಈಗ 2 ಕುರಿ ಅದ. ಅವನ್ ಏನ್ ಮಾಡ್ತಿದ್ದ, 2 ಗೆರಿಗಳನ್ನ ಹಾಕ್ತಿದ್ದ. ಯಾಕಂದ್ರೆ ಕುರಿಗೋಣ ಚಿತ್ರ ತೆಗೋದ್ರಿಂದ ಬಹಳ ಟೈಮ್ ಆಗ್ತೈತಿ. ಕುರಿಗೋಣ ಚಿತ್ರ ತೆಗೆದು ತೋರಿಸೋದು, ಮತ್ತೆ ಅಲ್ಲಿ ಕುರಿ ಇಂಪಾರ್ಟೆಂಟ್ ಅಲ್ಲ, ಆ 2 ಅನ್ನೋದು ಇಂಪಾರ್ಟೆಂಟ್. 2 ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯೊಳಗೆ ಯೋಚನೆ ಮಾಡ್ರಿ. 2 ಏನಿರ್ಬೋದು, ಆಪಲ್ ಇರ್ಬೋದು, 2 ಆರೆಂಜ್ ಇರ್ಬೋದು, 2 ಕುರಿ ಇರ್ಬೋದು, 2 ಗಿಡ ಇರ್ಬೋದು, 2 ಮನಿಗಳು ಇರ್ಬೋದು, 2 ಕಲ್ಲುಗಳು ಇರ್ಬೋದು. 2 ಅನ್ನೋ ಕಾನ್ಸೆಪ್ಟ್, 2 ಅನ್ನೋ ವಿಚಾರ ನಿಮ್ ಮನಸ್ಸಿನಾಗ ಏನ್ ಬರ್ತೈತಲ್ಲ, ಅದನ್ನ ತಿಳಿಸ್ಲಿಕ್ಕೆ ಮನುಷ್ಯ ಏನ್ ಮಾಡಿದ, ಏನೋ 2 ಚಿತ್ರಗಳನ್ನು ಬರ್ದ. ಉದಾಹರಣೆಗೆ ಗೆರಿ ಇರ್ಬೋದು, ಕೇವ್ ಮನುಷ್ಯ 2 ಗೆರಿ ಬರ್ದ. ಆಮೇಲೆ ಅದೇ ರೀತಿ 6 ಇಲ್ಲಿ ಕೆಳಗಿನೈತಿ, 6 ಕುರಿಗಳು. ಅದೇ 6 ವಸ್ತುಗಳನ್ನ ಸೂಚಿಸ್ಲಿಕ್ಕೆ ಏನ್ ಮಾಡಾಕತ್ತ, ಈ ತರ 6 ಗೆರಿ ಬರೆಯಕತ್ತ. ನೀವು ಕೇವ್ ಮನುಷ್ಯ ನೋಡಿದ್ರ, ನೀವು ಗುಹೆಗಳಲ್ಲಿ ಹೋಗಿ ನೋಡಿದ್ರೆ ಈ ತರ ಬರೀತಿದ್ದ. ಓಕೆ, ಸೊ ಈ ಪದ್ಧತಿ ಒಳಗ ಏನು, ಯಾರಾದ್ರೂ ಈಗ
ನೋಡೋಣ, ಕೈ ಎತ್ರಿ, ನಾನು ಕೇಳ್ತೀನಿ. ಈ ಪದ್ಧತಿ ಒಳಗೆ ಏನ್ ಪ್ರಾಬ್ಲಮ್ ಐತಿ ಹಿಂಗ್ ಬರೆಯೋದ್ರೊಳಗ? ಈ ತರ ಬರೀತಿದ್ರು ಮೊದಲು, ಗೆರಿ 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 ಹಾಕೊಂಡು ಬರೆಯೋದು. ಇದ್ರೊಳಗೆ ಏನ್ ಪ್ರಾಬ್ಲಮ್ ಐತಿ? ಯಾರಾದ್ರೂ ಒಬ್ರು ನಾನು ಕೈ ಎತ್ರಿ, ನಾನು ಹೇಳ್ತೀನಿ. ಯಾರ ನೀವಾಗೆ ಮಾತಾಡ್ಬೇಕು. ರೇಖಾ ಸರಿ, ಅವ್ರ ಹಂಗ ಯಾಕೆ ಗೆರೆ ಎಳ್ಕೊಂಡ್ರಿ? ಹಂಗ ಯಾಕಂದ್ರೆ ಗೆರಿನೇ ಎರಿಬೇಕಂತಿಲ್ಲ, ಅದ್ರ ಬದಲು ಅವ್ರು ಏನೋ ಚಿಕ್ಕಿನೂ ಇಡ್ಬೋದಾಗಿತ್ತು. ಆದ್ರ ಒಂದಕ್ಕೆ ಒಂದು ಚಿಕ್ಕಿ ಇಟ್ರು, ಎರಡಕ್ಕೆ ಎರಡು ಚಿಕ್ಕಿ ಇಟ್ರು. ಇದು ನ್ಯಾಚುರಲ್ ಐತಿಲ್ಲೋ? ಈಗ ಸರಿ, ಎಲ್ಲಾರ್ನು ಕೇಳ್ರಿ ಪ್ರಶ್ನೆ. ಸರ್ ನಾ ಹೇಳಿರಿ ರೇಖಾ. ಅಲ್ಲ, ಒಂದ್ ನಿಮಿಷ. ಈಗ ನಾನು ಒಂದ್ ಪ್ರಶ್ನೆ ಐತೆ ರೇಖಾ, ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರಿ, ಗೆರಿನ ಯಾಕೆ ಹೇಳಿದ್ರು ಅಂತ. ಗೆರಿ ಬದ್ಲಿ ಚಿಕ್ಕೆ ಇಡಬಹುದಾಗಿತ್ತು, ನಕ್ಷತ್ರ ತೆಗಿಬಹುದಾಗಿತ್ತು. ಅದು ನಾನು ಗೆರಿ ಅನ್ನೋದು ಒಂದು ಚಿಹ್ನೆ ತಗೊಂಡಿದ್ದೇನೆ ಅಷ್ಟೇ. ಆದ್ರೆ ಅವರು ಎಷ್ಟು ವಸ್ತುಗಳದಲ್ಲ ಅಷ್ಟು ಚಿಹ್ನೆಗಳನ್ನ ಒಂದ್ರ ಬಾಜುಕ್ ಒಂದು ಬರೆದ್ರು. ಇದ್ರೊಳಗೆ ಏನು ಕೊರತೆ ಐತಿ ಅಂತ ನಾನು ರೇಖಾ ಕೇಳಕತ್ತೀನಿ. ಸರ್ ಈಗ ಅವ್ರು 1 ಕುರಿ ಹಿಂಗ್ 10 ಕುರಿಗದು ಅಷ್ಟ್ ಗೆರೆ ಎಳಿಬೋದ್ರಿ. ಈಗ 1000 ಕುರಿ ಅದು ಕೊಡ್ತಿರ್ತಾರಿ, ಅವಾಗ ಅಷ್ಟ್ ಗೆರೆ ಎರ್ಕೊಂಡ್ ಕುಂದ್ರಕ್ ಆಗುದಿಲ್ಲಲ್ರಿ? ಎಕ್ಸಾಕ್ಟ್ಲಿ. ಸೊ ಈಗ 1000 ಅಥವಾ 500 ಇತ್ತಂದ್ರ ನೀವು ಎಷ್ಟೊಂದು ಗೆರೆ ಎಳಿಬೇಕು. ಅದಲ್ಲದೆ ಇನ್ನೊಬ್ಬರಿಗೆ ಅದು 1000 ಐತಪ್ಪ ಅಂತ ಗುರುತ ಹಚ್ಕೊಳ್ಳಿಕ್ಕೆ ಅವ್ನು ಎಲ್ಲಾ ಗೆರೆಗಳನ್ನು ಕೇರ್ಫುಲಿ ಎನ್ಸ್ಕೊಂತ ಹೋಗ್ಬೇಕು. 1 2 3 4 ಎನ್ಸ್ಕೊಂತ ಹೋದಾಗನೇ ಅವ್ರಿಗೆ ಗೊತ್ತಾಗೋದು ಇದು 1000 ಅದಾವಪ್ಪ ಅಂತ ಹೇಳಿ. ಓಕೆ, ಒಂದು ಬರೆಯೋದು ಕಷ್ಟ, ಎರಡನೇದು ಅದನ್ನ ನೋಡಿದ ಕೂಡಲೇ ಇದು 1000 ಐತಪ್ಪ ಅಥವಾ 543 ಕುರಿಗಳು ಅದಾವ ಅಥವಾ 200 ಕೌಂಟ್ ಮಾಡೋದು ತಪ್ಪು, ಬಹಳ ಕಠಿಣ ಆಗ್ತದೆ. ಸೊ ನೋಡ್ರಿ, ಮ್ಯೂಟ್ ಮಾಡ್ರಿ, ಈಗ ಮ್ಯೂಟ್ ಮಾಡ್ರಿ, ಮತ್ತೆ ನೀವಾಗಿ ಮ್ಯೂಟ್ ಮಾಡ್ರಿ. ಸಂಖ್ಯೆ ದೊಡ್ಡದಾದಂತ ಏನಾಗ್ತೈತಿ, ನೀವು ಬರಿಬೇಕಾದ ಗೆರೆಗಳೇ ಹೆಚ್ಚಾಗ್ತಾವ. ಅಥವಾ ಉದಾಹರಣೆಗೆ ನಿಮ್ಮ ಶಾಲೆಯೊಳಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ನಾನು ನೀವು ತಿಳಿಸ್ಬೇಕಾಯ್ತು ಅಂತಂದ್ರೆ ಅಷ್ಟು ನೀವು ಗೆರೆಗಳನ್ನ ಬರಿಬೇಕು, ಅಷ್ಟು ಚಿಹ್ನೆಗಳನ್ನ ಹಾಕ್ಬೇಕು. ಓದೋದು ಸಹಿತ ಏನಾಗ್ತೈತಿ, ಕಷ್ಟ ಇದೆ. ಸೊ ಈಗ ನಾವು ಈ ಪದ್ಧತಿಯನ್ನ ಹೆಂಗ್ ನೀವು ನಿವಾರಿಸಬಹುದು, ಏನಾದ್ರೂ ನೀವು ಮಾಡಬಹುದೇನು ಅಂತ ಬಹಳಷ್ಟು ಮಂದಿ ಯೋಚನೆ ಮಾಡಿದ್ರು. ಅವಾಗ ನಿಮಗೆ ಇದು ಗೊತ್ತೈತಿ, ಇದು ಏನು ಈಜಿಪ್ಷಿಯನ್ರು ಏನ್ ಮಾಡ್ಬಿಟ್ರು, ಈ ಗರಿಗಳನ್ನಷ್ಟೇ ಹಾಕಿಟ್ಕೊಂಡು ಸ್ವಲ್ಪ ಬೇರೆ ಬೇರೆ ಚಿಹ್ನೆಗಳನ್ನ ಮಾಡ್ಕೊಂಡು ಅಂತ ಅಂದ್ರು. ಅವ್ರೇನ್ ಮಾಡಿದ್ರು, 9ರವರೆಗೆ ಸಂಖ್ಯೆಗಳನ್ನ ಗೆರೆಯಿಂದನೇ ಬರೆದ್ರು. 1ನ್ನ 1 ಗೆರೆ, 2ನ್ನ 2 ಗೆರೆ. ನೋಡ್ರಿ ಇಲ್ಲಿ ಬರ್ತೀನಿ, 1ನ್ನ 1 ಗೆರೆಯಿಂದ ಮಾಡಿದೆ, 2ನ್ನ 2. ಇಲ್ಲಿ 2 ಅಂತಂದ್ರೆ ಇದು ನಮ್ಮ ಸಂಖ್ಯೆ ಅಲ್ಲ, ಇದನ್ನ ಬಿಡ್ರಿ. 2 ವಸ್ತುಗಳನ್ನ ಹೇಳಲಿಕ್ಕೆ 2 ಗೆರೆಗಳು, 3ನ್ನ ಬರ್ಲಿಕ್ಕೆ 3 ಗೆರೆಗಳು, ಈ 4ನ್ನ ಬರ್ಲಿಕ್ಕೆ 4 ಗೆರೆಗಳು ಹಿಂಗ್ ಬರೆಯೋದು. ಹಂಗ 9ರ ಮಟ್ಟ 9 ಗೆರೆಗಳನ್ನ ಬರೆದು 9 ಈ ಸಂಖ್ಯೆಗಳು ನೋಡ್ಬೇಡ್ರಿ, ಕೆಳಗಿನ ಸಂಖ್ಯೆಗಳು ನೋಡ್ಬೇಡ್ರಿ, ಇಂಗ್ಲಿಷ್ ಸಂಖ್ಯೆಗಳನ್ನ. ಓಕೆ, ವಸ್ತುಗಳ ಬಗ್ಗೆ ಯೋಚನೆ ಮಾಡ್ರಿ. 9 ವಸ್ತುಗಳನ್ನ ಬರಿಬೇಕಾದ್ರೆ 9 ಗೆರೆಗಳನ್ನ ಹಾಕಿದ್ರು. ಇನ್ನ 10ಕ್ಕೆ ಸುಮ್ಮನೆ ಮತ್ತು ಉದ್ದುದ್ದು ಗೆರೆ ಹಾಕೋದು ಬೇಡ ಅಂತ 10ಕ್ಕೆ ಈ ತರ ಉಲ್ಟಾ ಯು ಐತಲ್ಲ, ಉಲ್ಟಾ ಯು ಐತಲ್ಲ, ಇಲ್ಲಿ ಈ ತರದ ಒಂದು ಚಿಹ್ನೆಯನ್ನು ಗುರುತು ಮಾಡ್ಕೊಂಡ್ಬಿಟ್ರು. ಆಮೇಲೆ ಈಗ ಹಿಂಗಿದ್ದಾಗ ಆಮೇಲೆ ಏನ್ ಮಾಡಿದ್ರು, 100ಕ್ಕೆ ಏನ್ ಮಾಡಿದ್ರು, ಇನ್ನೊಂದು ಈ ತರದ್ದು ಪಾಯಿಲ್ಗತ್ತೆ ಚಿಹ್ನೆ ಹಾಕೊಂಡ್ರು. 1000ಕ್ಕೆ ಇದೊಂದು ಚಿಹ್ನೆ ಹಾಕೊಂಡ್ರು. 10,000ಕ್ಕೆ ಒಂದು ಬೆರಳನ್ನ ಹಾಕೊಂಡ್ರು. 1 ಲಕ್ಷಕ್ಕೆ ಕಪ್ಪಿ ಮಾಡ್ಕೊಂಡ್ರು. 10 ಲಕ್ಷಕ್ಕೆ ಮನುಷ್ಯನ್ ಮಾಡ್ಕೊಂಡ್ರು. ಈಗ ಯಾರಾದ್ರೂ ಹೇಳ್ರಿ, 20ನ್ನ ಹೆಂಗ, ಓಕೆ 20ನ್ನ ಹೆಂಗ ಬರೆಯೋದು ಈಗ ಹಂಗಿದ್ರ? ಸರಿ, ಎರಡ್ ಸಲ ಬರೋದ್ರಿ. ಕರೆಕ್ಟ್. ಈಗ ಬರೀ ಕೇಳು 10ರಿಂದ 100ರವರೆಗಿನ ಒಳಗಿನ ಸಂಖ್ಯೆಗಳನ್ನ ಅವ್ರು ಯಾವ ರೀತಿ ಬರೀತಿದ್ರಿ ಮತ್ರಿ? ನೋಡಕತ್ತೇವಲ್ಲ, ಈಗ ನೋಡಕತ್ತೇವ್ ನೋಡಿ. 10ರಂತ 10 ಚಿಹ್ನೆ ಎಷ್ಟು ಬೇಕಲ್ಲ ಅಷ್ಟು ಇಡ್ತಿದ್ರಿ. ಅದೇ ಈಗ ನೋಡೋಣ. ಈಗ ಸ್ವಲ್ಪ ನೀವು ಶಾಂತ ಕೇಳ್ಕೊಂತ ಹೋಗ್ರಿ. ನಾನು ಏನ್ ಕೇಳ್ತೇನೆ ಆ ಪ್ರಶ್ನೆಗಳಿಗೆ ಕೈ ಎತ್ತಿ ನೀವು ಉತ್ತರ ಕೊಡ್ರಿ. ಓಕೆ, ಸೊ ಈಗ ನೀವು ಹೇಳಿದ್ರಿ ಏನಂತ, 20 ಬರಿಬೇಕಾಗಿತ್ತು ಅಂದ್ರೆ ಏನ್ ಮಾಡಿದ್ರಿ ನೀವು? ಇದನ್ನ ಒಂದ್ ನಿಮಿಷ, ಇಲ್ಲ ಪೆನ್ ಎಲ್ಲಿದ್ರಿ? ಪೆನ್ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಪೆನ್ ನನಗೆ ಬರೆಯಕ್ಕ ಬರುದಿಲ್ಲ. ಇದು ಇಲ್ಲಿ ಮಾಡ್ಬೋದು. ಓಕೆ, ಇಲ್ಲಿ ಮಾಡ್ಬೋದು. ಓಕೆ, ಇಲ್ಲಿ ಬರೀತೇನೆ. ಈಗ ಕಾಣಿಸಾಕತ್ತಿದ್ದು ಏನಿಲ್ಲೋ? 20ನ್ನ ಬರಿಬೇಕಾದ್ರೆ ಇದು ಹಿಂಗ್ ಬರೆದ್ರು. 30ನ್ನ ಬರಿಬೇಕಾದ್ರೆ ಹಿಂಗ್ ಬರೆದ್ರು. 40ನ್ನ ಬರಿಬೇಕಾದ್ರೆ ಹಿಂಗ್ ಬರೆದ್ರು.
50 ಬರಿಬೇಕಾದ್ರೆ ಹಿಂಗ್ ಬರೆದ್ರು, ಹಿಂಗ್ ಬರ್ಕೊಂತ 90 ಇದು ಈಗ 55 ಬರಿಬೇಕಾಯ್ತು. 1 2 3 4 5 ಬರಿಬೇಕಾಯ್ತು. ಇದ್ರ ಮುಂದೆ ಹೆಂಗ್ ಬರೀದು? ಹೆಂಗ್ ಬರೀದು? ಮುಂದೆ 5 ಗೆರೆಗಳು ಓಕೆ, ಈಗ 29 ಬರಿಬೇಕು. ಹೆಂಗ್ ಬರೀದು? ಈಗ 11,20,000 ಅಥವಾ 11,20,000 ಇಷ್ಟು ಬರೀ ನಾವು 11,29,000 ಬರಿಬೇಕು. ಹೆಂಗ್ ಬರೀಲಿ? 11,29,000 11,29,000 ಹೆಂಗ್ ಮಾಡಿ? ಬಾಳ ದೊಡ್ಡದಾಗ್ತೈತಿ ಸರಿ ಬರ್ಕೊ. 10 ಮನುಷ್ಯ ಕಪ್ಪಿ ತೆಗಿಬೇಕು. 100,000 1,00,000 1,00,000 ಕಪ್ಪಿ ಓಕೆ, ಏನೋ ಆಯ್ತು. ಇದು ಕಪ್ಪಿ 2 ಬೆರಳು ಸರ್. 11,29,000. ಪ್ಲೀಸ್ ಮ್ಯೂಟ್ ಮಾಡ್ರಿ. ಹಾ ಓಕೆ, 29,000 ಈಗ 11,20,000 ಆಯ್ತು. 9,000 ಹೆಂಗ್ ತೆಗೆಯೋದು? ಒಂದ್ ನಿಮಿಷ ಇದು ಮೊದಲು ನೋಡ್ಕೋರಿ. ಇಂಥವನ್ನ ಮೊದಲ ನೀವು ಬರೀ ನಾನು ಹೇಳಿದ್ ಕೇಳ್ಕೊಬೇಡ್ರಿ, ನೀವು ಯೋಚನೆ ಮಾಡ್ಕೊಂತ ಹೋಗ್ರಿ, ನಿಮ್ಗೆ ತಿಳಿತೈತಿ. ಇಂಥವನ್ನ 9,000 ಬರೀ. ಇದೆಷ್ಟಾತ್ ಇವ್ರ ಪದ್ಧತಿ ಒಳಗ ಈ ತರದ ಈಜಿಪ್ಷಿಯನ್ ಪದ್ಧತಿ ಇದು. ಓಕೆ, ಪದ್ಧತಿ ಇತ್ತು. ಈ ತರ ಅವ್ರ ಪದ್ಧತಿ ಮಾಡ್ಕೊಂಡ್ರು, ಅದನ್ನ ನಾವು ನೋಡಾಕತ್ತಿದ್ದೇವೆ ಅಷ್ಟೇ ಈಗ. ಓಕೆ, ಈ ತರ ಮಾಡ್ಕೊಂಡ್ರು. ಇದು 10 ಲಕ್ಷ ಆಯ್ತು, ಇದು 1 ಲಕ್ಷ ಆಯ್ತು, 11 ಲಕ್ಷ, 11,20,000, 11,009. ಸೊ 11,29,000 ಅಂತ ಇವ್ರು ಬರೀಲಿಕ್ಕೆ ಈ ತರ ಉಪಯೋಗಿಸ್ಕೊಂಡ್ರು. ಇದೆಲ್ಲ ಈ ತರನ ಮಾಡ್ತಿದ್ರು ಮೊದಲ, ಈ ತರನ ಮಾಡ್ತಿದ್ರು. ಇದ್ರೊಳಗೆ ಏನು ಪ್ರಾಬ್ಲಮ್ ಐತಿ ಈಗ ನೋಡ್ರಿ, ಇಲ್ಲಿ ನೋಡ್ರಿ. ಈಗ ಈಜಿಪ್ಷಿಯನ್ ಪದ್ಧತಿ ಹೋಗಿ ಬರ್ದೆ ನೋಡಿದ್ರೆ 3,000 ಓದ್ತಿರಿದನ 3,224 ರೈಟ್. 3,244. ಆಮೇಲೆ 21,237. 21,000 ಸರಿ. ಇದ್ರ ಒಳಗೋರಿ ಹೆಚ್ಚು ಸಂಖ್ಯೆ ಆದಂಗ ಬಾಳ ಡ್ರಾಯಿಂಗ್ ಬರತಾವ್ರಿ. ಹಾ, ಇದ್ರೊಳಗನು ಏನಾಗ್ಬಿಡ್ತೈತಿ, ದೊಡ್ಡ ಸಂಖ್ಯೆ ಆದಂಗ. ಈಗ ಅವ್ರು ಎಲ್ಲಿ ಮಟ್ಟ ಐತೆ ಅವ್ರದ್ದು ಡಯಾಗ್ರಾಮ? ಒಂದು ನೋಡ್ರಿ, ಈಗ ನಾನು 9,99,999 ಬರಿಬೇಕು. ಯಾರಾದ್ರೂ ಹೇಳ್ತೀರಿ ಎಷ್ಟು ಚಿಹ್ನೆ ಬರ್ತಾವ? ಮಾಡಿ ಹೇಳ್ರಿ, ಮೊದಲು ಮಾಡ್ರಿ, ಚಾಟ್ ಒಳಗೆ ಬರೀರಿ. ಎಷ್ಟು ಚಿಹ್ನೆಗಳು ಬರಿಬೇಕಾಕೈತೆ ನಾನು? 9,99,999 ಬರಿಬೇಕು. ಅಂದ್ರೆ 10 ಲಕ್ಷಕ್ಕೆ ಒಂದ ಕಡಿಮೆ, 10 ಲಕ್ಷಕ್ಕೆ ಒಂದ ಕಡಿಮೆ. ಎಷ್ಟು ಚಿಹ್ನೆಗಳಾಗ್ತಾವ ಹೇಳ್ಬೇಕು. ಸರಿ 9 ಕಪ್ಪಿರಿ, 9 ಬೆರಳು, 9 ಕಪ್ಪಿ, 9 ಕಪ್ಪಿರಿ, 9 ಬೆರಳ್ರಿ. ಚಿಹ್ನೆಗಳು ಎಷ್ಟಾಗ್ತಾವ ಹೇಳ್ಬೇಕು. ಚಿಹ್ನೆಗಳು ಎಷ್ಟಾಗ್ತಾವ ಹೇಳ್ಬೇಕು. ಒಮ್ಮೆ ಹೇಳ ಚಾಟ್ ಬರ್ರಿ, ಎಷ್ಟು ಚಿಹ್ನೆಗಳಾಗ್ತಾವ ನೋಡೋಣ. ಸರ್ ಕ್ವಶನ್ ಇನ್ನೊಮ್ಮೆ ಹೇಳಿ. 9,99,999 ಬರೀಲಿಕ್ಕೆ ಎಷ್ಟು ಚಿಹ್ನೆಗಳು ಬೇಕಾಗ್ತವೆ? 54 ಟೈಪ್ ಮಾಡಿದ್ವಿ ಸರ್. 54 ರೀ. ಕರೆಕ್ಟ್. 54 ಬೇಕಾಗ್ತದೆ. ಕರೆಕ್ಟ್. 9,6 ಇಲ್ಲಿ ಈ 6 ಚಿಹ್ನೆಗಳು 9 ಸಲ ಬರ್ತಾವ. ಕಪ್ಪಿಗಳು 9, ಬೆರಳುಗಳು 9, ಆ ಗೊಂಬಿ 9, ಆ ಚಕಲಿ 9, ಆ ಯು 9, ಆಮೇಲೆ ಗೆರಿಗಳು 9. 6 ಚಿಹ್ನೆ. ಯಾರು ದಯವಿಟ್ಟು ಹಾನ್ರಿ ಅಂತ ನಡಕ್ ಅನ್ನಕ್ ಹೋಗ್ಬೇಡ್ರಿ. ನೀವು ಉಳಿದವ್ರು ಡಿಸ್ಟರ್ಬ್ ಮಾಡಕತ್ತಿರಲ್ವ? ಹೌದಿಲ್ಲ? ನೀವು ಇನ್ನೊಬ್ಬರಿಗೆ ಮಾಡ್ಬೇಕಾದ್ರೆ ನಿಮ್ಗೆ ಹೆಂಗ ಅನಿಸ್ತೈತಿ? ಮ್ಯೂಟ್ ಮಾಡ್ಬೇಕು ಅನಿಸ್ತೈತಿ. ಹಂಗೆ ನೀವು ಸಹಿತ ಏನ್ ಮಾಡ್ಬೇಕು? ಮ್ಯೂಟ್ ಮಾಡ್ಬೇಕು. ಉಳಿದವ್ರು ನಮಗ್ ಇನ್ನೊಬ್ರು ಶಾಂತ ಇರ್ಬೇಕು ಅನ್ಸುತ್ತೆ, ನಾವು ಶಾಂತ ಆಗಿರ್ಬೇಕು. ಓಕೆ, ಕಲ್ಕೊಡ್ರಿ. ಸೊ ಕಪ್ಪಿಗಳು 9 ಸಲ, ಬೆರಳು 9 ಸಲ, ಗೊಂಬೆ 9 ಸಲ, ಚಕಲಿ 9 ಸಲ, ಯು 9 ಸಲ, ಮತ್ತೆ
ಉಲ್ಟಾ ಇವು 9 ಸಲ ಮತ್ತೆ ಗೆರೆಗಳು 9 ಸಲ. ಸೊ 1 2 3 4 5 6 ಚಿಹ್ನೆಗಳು. ಆ 6 ಚಿಹ್ನೆಗಳು 999 ಸಲ ಬರ್ತಾವ. ಆವಾಗ ನಮಗ್ ಹೋಗಿ 9,99,999 ಆಗ್ತದೆ. ಸೊ ಒಂದೇನಾಗತ್ತೆ ಇಲ್ಲೂ ಸಹಿತ ಸಂಖ್ಯೆ ದೊಡ್ಡದಾದಂಗ ಬರೆಯುವ ಚಿಹ್ನೆಗಳು ಬಹಳ ಆಗ್ತಾವ. ಹಾ ಕೇಳು ಸರ್ 63 ಬರ್ತಾವ ಅಂಬಲ್ರಿ. ನೋಡಲ್ಲ ಕಪ್ಪಿಗಳು 9 ಇವು 9 ಬರ್ತಾವ 9 ಲಕ್ಷ ಆತಾವ. ಇವು 9 54 ಕರೆಕ್ಟ್ ಐತ್ರಿ. 54 54 ಓಕೆ. ನೀವೇ ಯೋಚನೆ ಮಾಡ್ಬೇಕು, ಅದು ಕರೆಕ್ಟ್ ಐತಿ. ನಾನು ಇನ್ನು ಹೇಳುದಿಲ್ಲ. ಈಗೆಲ್ಲ ನೀವು 9ನೇ ಇದ್ದೀರಿ, ನೀವೇ ಲೆಕ್ಕ ಹಾಕೋಬೇಕು, ಕರೆಕ್ಟ್ ಆಗಿ ಮಾಡ್ಬೇಕು. ನಾನು ಇನ್ನ ಸ್ಪೂನ್ ಫೀಡಿಂಗ್ ಮಾಡೋದಿಲ್ಲ ನಿಮ್ಗೆ. ಓಕೆ, ಇಂಟೆಲಿಜೆಂಟ್ ಕ್ವಶನ್ಸ್ ಅಷ್ಟೇ ನಾನು ಎಂಟರ್ಟೈನ್ ಮಾಡ್ತೀನಿ ಮುಂದೆ ಹೋದಂಗ. ಸಿಂಪಲ್ ಕ್ವಶನ್ಸ್ ಹಾ ಕೇಳು. ನಾವಿವನ್ ಸುಲಭವಾಗಿ ಏನು ಅದೇ ಮಾಡವ್ರಿ ಹೆಂಗ್ ಎಣಿಸ್ತೈತ್ರಿ? ಇದನ್ನೆಲ್ಲ ನನಗೆ ಹೇಳಿದ್ನಲ್ಲ, ಈಗ ಅದನ್ನೇ ನೋಡಕತ್ತಿದ್ದೇವೆ. ಆದಿಮಾನವರಿಂದ ಹೆಂಗ್ ಮುಂದ್ ಬರ್ಕೊಂತ ಹೋತು ನೋಡಕತ್ತಿದ್ದೇವೆ. ಆದಿಮಾನವರು ಹೆಂಗ್ ಬರ್ಕೋತಿದ್ರು, ಈ ತರ ಬರ್ಕೋತ ಹೋಗ್ತಿದ್ರು. 9 ಕಪ್ಪಿಗಳನ್ನ ಬರ್ದ್ನಿ, 9 ಬೆಟ್ಟ ಬೆರಳು ಬರ್ದ್ನಿ, 9 ಸೂರ್ಯಗಳನ್ನ ತೆಗದ್ನಿ, 9 ಚಂದ್ರಾನ್ ತೆಗದ್ನಿ, 9 ಗಿಡ ತೆಗದ್ನಿ. ಆ ಎಟ್ಟದವ ಅದನ್ನ ಮಾಡ್ಕೊಂತ ಹೋಗ್ತಿದ್ರು. ಸ್ವಲ್ಪ ಯೋಚನೆ ಮಾಡ್ಬೇಕು ನಿಮ್ಮ ಮನಸ್ಸಿನೊಳಗೆ ಆತರ. ಓಕೆ, ನಿಮಗೆ ಗೊತ್ತಾಗ್ತದವ. ಇದರಿಂದ ಏನು ಪ್ರಾಬ್ಲಮ್ ಆಯ್ತು, ಇದರಿಂದ ನಮ್ ಪ್ರಾಬ್ಲಮ್ ಸಾಲ್ವ್ ಆತೇನು? ಇಲ್ಲೇನ್ ಬರೀ ಗೆರೆ ಹಾಕ್ತಿದ್ರಲ್ಲ, ಇಲ್ಲಿ ಮೊದಲ ಡಬ್ಬಿಯೊಳಗೆ ಬರೀ ಗೆರೆ ಹಾಕ್ತಿದ್ರಿ, ಈ ತರ ಬರೀ ಗೆರೆಗಳನ್ನ ಹಾಕ್ತಿದ್ರಿ. ಹಿಂಗ ಎಷ್ಟದಲ್ಲ ಅಷ್ಟು ಗೆರೆಗಳನ್ನ ಹಾಕೊಂತ ಹೋಗೋದು. ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆತೇನು? ಇದರಿಂದ ಆಗ್ಲಿಲ್ಲ, ಏನು ಸಾಲ್ವ್ ಆಗ್ಲಿಲ್ಲ. ಯಾಕಂತಂದ್ರ ಇಲ್ಲಿ ಸ್ವಲ್ಪ ನೀವಾಗ ಈಗ ನೋಡ್ರಿ, ನೀವು ಕೇಳೋದ್ರ ಜೊತೆಗೆ, ಕ್ಲಾಸ್ ಅನ್ನ ಕೇಳೋದ್ರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಗಣಿತ ಅಂದ್ರೆ ಮಾಹಿತಿಯ ಕ್ಲಾಸ್ ಅಲ್ಲ ಇದು, ಮಾಹಿತಿ ಕ್ಲಾಸ್ ಅಲ್ಲ ಇದು, ಮಾಹಿತಿ ಕಲೆ ಹಾಕೋ ಕ್ಲಾಸ್ ಅಲ್ಲ ಇದು. ಇದು ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂತ ಕ್ಲಾಸ್ ಇದು. ಸೊ ಅದಕ್ಕಾಗಿ ನನಗೆ ಕ್ವಶನ್ ಕೇಳೋಕ್ಕಿಂತ ಮುಂಚೆ ನೀವು ಬಹಳಷ್ಟು ಯೋಚನೆ ಮಾಡ್ಬೇಕು. ಏನ್ ಇರ್ಬೇಕು, ಏನ್ ಹೇಳ್ತಾರೋ. ಇಲ್ಲದೆ ಹೋದ್ರೆ ನಿಮ್ಮ ಮೈಂಡ್ಗೆ ಏನಾಗೋದಿಲ್ಲ, ಅದು ಕೆಲಸ ಬೆಳಿಲ್ಲ ಅಂತಂದ್ರೆ ಅದು ಶಾರ್ಪ್ ಆಗುದಿಲ್ಲ ನೋಡಿ. ಸೊ ಇನ್ಮೇಲೆ ಅದನ್ನೊಂದು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಸೊ ಬೆಸ್ಟ್ ಅಂದ್ರೆ ನಿಮ್ದು ಏನ್ ಕ್ವಶನ್ಸ್ ಇದ್ರೆ ಅದನ್ನ ನಿಮ್ ಬುಕ್ ಅಲ್ಲಿ ಬರ್ಕೊಡ್ರಿ, ಕೊನೆಗೆ ನೋಡೋಣ ಅಂತ. ಯಾಕಂದ್ರೆ ಇಲ್ಲಿ ಈ ತರ ಇಷ್ಟು 80 ಮಂದಿ ಕ್ಲಾಸ್ ಇದ್ದಾಗ ಏನಾಗ್ಬಿಡ್ತೈತಿ, ಕ್ಲಾಸು ಡಿಸ್ಟರ್ಬ್ ಆಗ್ಬಿಡ್ತೈತಿ. ಅದಕ್ಕೆ ನೀವೇನ್ ಮಾಡೋದು, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಅಲ್ಲಿ ಒಂದು ಕರೆಕ್ಟ್ ಆಗಿ ಬರ್ಕೊಡ್ರಿ, ಮೆಲಕ್ ಹಾಕ್ರದನ್ನ ಸ್ವಲ್ಪ ಯೋಚನೆ ಮಾಡ್ರಿ, ಆಮೇಲೆ ಬರೋಣ ಅಂತ. ಅಥವಾ ನಾನು ನಡಕ್ ಕೆಲವೊಂದು ಹಂತದೊಳಗೆ ನಾನು ಕೇಳ್ತೇನೆ, ಅವಾಗ ನೀವು ಬರ್ಕೊಂಡಂತ ಕ್ವಶನ್ಗಳನ್ನೆಲ್ಲ ಕೇಳ್ಕೋಬೇಕು. ಆದ್ರೆ ಕ್ವಶನ್ ಕೇಳ್ಬೇಕು ಅಂತ ಕೇಳಕ್ ಹೋಗ್ಬೇಡ್ರಿ ದಯವಿಟ್ಟು. ನಾನು ಕ್ವಶನ್ ಕೇಳ್ಬಿಟ್ರೆ ಸರ್ ನಾನು ನೆನ್ಪಿಟ್ಕೋತಾರೇನೋ, ಅಥವಾ ಅಲ್ಲಿ ನಮ್ಮ ಹೆಚ್ಚಿಗೆ ಪಾಯಿಂಟ್ ಸಿಗ್ತಾವೇನೋ, ಅಥವಾ ಎಲ್ಲರಿಗೂ ನಾನು ಆತರ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ಕ್ವಶನ್ ಕೇಳಾಕಂತ ಕೇಳಕ್ ಹೋಗ್ಬೇಡ್ರಿ. ನೀವು ಅದನ್ನ ಮೆಲುಕ್ ಹಾಕಿ ಯೋಚನೆ ಮಾಡಿ ಇಂಟೆಲಿಜೆಂಟ್ ಕ್ವಶನ್ ಬಂತಂದ್ರ ಅವಾಗ ನಾನು ನಿಮ್ಮನ್ನ ಪಾಯಿಂಟ್ ಮಾಡ್ಕೋತೇನೆ. ಓ ಇವ್ರು ನೋಡ್ರಿ ಎಷ್ಟು ಇಂಟೆಲಿಜೆಂಟ್ ಕ್ವಶನ್ ಬಂತು. ಬಹಳ ನೀವು ಕರೆ ಒಳದಿಂದ ಬರ್ಬೇಕು ಅದು ಕ್ವಶನ್, ಸುಮ್ಮನೆ ಕೇಳ್ಬೇಕು ಅಂತಲ್ಲ. ಓಕೆ, ಸೊ ಯೋಚನೆ ಮಾಡ್ರಿ, ಆಮೇಲೆ ನಿಮಗೆ ಗೊತ್ತಾಗ್ತದೆ. ಸೊ ಈಗಾಗಲೇ ಕೆಲವರಿಗೆ ಈಗಾಗಲೇ ಹೇಳಿದ್ರಿ, ಇದರಿಂದ ಏನು ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ರಿ. ಯಾಕಂದ್ರ ಮತ್ತೆ ಅದ ಕೆಲಸ ಮಾಡತ್ತೀನಿ ನಾನು. ಇಲ್ಲಿ 9 ಲಕ್ಷ ಬರಿಬೇಕಾತಂದ್ರ 9 ಸಲ ಕಪ್ಪಿನ ತೆಗಿಯಾಕತ್ತೀನಿ, ಹೌದಾ? ಆಮೇಲೆ ಅದೇ ರೀತಿ 90 ಲಕ್ಷ ಬರಿಬೇಕಾತಂದ್ರ 10 ಲಕ್ಷದ್ದು ಮನುಷ್ಯ ಅದನ್ನಲ್ಲ ಅಂತ 9 ಸಲನೇ ತೆಗಿಬೇಕಾಗ್ತೈತಿ. ಇನ್ನು ಮುಂದೆ ನಾನು ಅಗದಿ ದೊಡ್ಡ ಸಂಖ್ಯೆಗಳನ್ನ ಬರಿಬೇಕಾಯ್ತಪ್ಪ, ಒಂದು 10 ಕೋಟಿ 100 ಕೋಟಿ ಇಂಥ ಸಂಖ್ಯೆಗಳನ್ನ ಬರಿಬೇಕಾತಂದ್ರ ನೋಡ್ರಿ, ಈ ಮನುಷ್ಯನ ಬಹಳ ಸಲ ರಿಪೀಟ್ ಮಾಡ್ಕೊಂತಾರೆ ಹೋಗ್ಬೇಕು. ಒಂದು ಗೊತ್ತು, ನಾವು ಗೆರಿಗಳನ್ನ ಹೆಂಗ್ ರಿಪೀಟ್ ಮಾಡಿದ್ವಿಲ್ಲ ಹಂಗ ಇಲ್ಲ ಆತು. ಮನುಷ್ಯನ ಬಿಟ್ಟು ಕಾಗಿ, ಗುಬ್ಬಿ, ಗಿಡ, ಹೊಸ ಹೊಸ ಚಿಹ್ನೆಗಳನ್ನ ಮಾಡ್ಕೊಂತ ಹೋಗ್ಬೇಕಾದ್ರೆ ಒಂದು ಗೊತ್ತು. ಆತರ ಬಹಳಷ್ಟು ಚಿಹ್ನೆಗಳಾದವು ಅಂತಂದ್ರ ಇನ್ನೊಬ್ಬರಿಗೆ ಗೊತ್ತಾಗಂಗಿಲ್ಲ. ಆ ಚಿಹ್ನೆ 10 ಲಕ್ಷದ್ದೈತೋ, 10,000ದೈತೋ, 1,000ದೈತೋ ಈಸಿಲಿ ಗೊತ್ತಾಗೋದಿಲ್ಲ. ಬಹಳಗಳು ಚಿಹ್ನೆಗಳಾದಂದ್ರೆ ನಮಗೇನ್ ಬೇಕು, ಸ್ವಲ್ಪ ಚಿಹ್ನೆಗಳಿರ್ಬೇಕು. ಚಿಹ್ನೆಗಳು ಸ್ವಲ್ಪ ಇರ್ಬೇಕು. ಕಪ್ಪಿ ಮತ್ತ ಮನುಷ್ಯ, ಕಾಗಿ, ಸಪೋಸ್ 3 ಚಿಹ್ನೆಗಳಿದ್ದು ಸಾಕಿರ್ಬೇಕು ನಮಗೆ. ಅಥವಾ ಉದ್ದಗೆರಿ, ಅಡ್ಡಗೆರಿ, ಇಂಥ 3 ಚಿಹ್ನೆಗಳು ಅಷ್ಟೇ. ಚಿಹ್ನೆಗಳು ಕಡಿಮೆ ಇರಬೇಕು, ಚಿಹ್ನೆಗಳು ಕಡಿಮೆ ಇರಬೇಕು. ಚಿಹ್ನೆಗಳು ನೆನಪಿರ್ಲಿ, ಇವು ಚಿಹ್ನೆಗಳನ್ನೇ. ಇವೇನ್ ನೀವು ಯೂಸ್ ಮಾಡ್ತಿರಲ್ಲ, ಇವು 0 1 ಹಿಂಗೇನೋ ಬರಿತಿರಲ್ಲ ನಿಂಗ, ಇವು ಚಿಹ್ನೆಗಳ. ಇವನ್ನ ನಾವು ಹಿಂಗಾರೆ ಬರಿತೇವಿ, ಇಲ್ಲ ಹೆಂಗ್ ಬರಿತೇವಿ, ಹಿಂಗಾರೆ ಬರಿತೇವಿ, ಹೌದಲ್ಲ? ಹಿಂಗಾರೆ ಬರಿತೇವಿ, ಹೌದಲ್ಲ? ಹಿಂಗೆಲ್ಲ ಬರಿತೇವೆ, ಬೇರೆ ಬೇರೆ ರೀತಿಯಿಂದ ಬರಿತೇವೆ ಇದನ್ನ. ಅಥವಾ ಕೆಲವೊಮ್ಮೆ ಹಿಂಗ್ ಬರಿತೇವಿ, ಹೌದಲ್ಲ? ಹಿಂದಿ ಅಕ್ಷರಗಳು ಅಥವಾ ಇವು ಅಕ್ಷರ ಬೇರೆ 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 ರೀತಿಯಿಂದ ಬರಿತಾರೆ. ಇವು ಚಿಹ್ನೆಗಳು, ಇವು ಏನಲ್ಲ. ಇವು ಇದ್ರೊಳಗೆ 2 ಅಂತ ಯಾರು ನಿಮಗೆ ಇದನ್ನ ನಿಸರ್ಗದೊಳಗೆ ಹೇಳಿದ್ದಿಲ್ಲ. ಇದು 2 ಅಂತ ಹೇಳಿ ನಿಮ್ಗೆ 1ನೇ ತಿಂದದು ಕುಂತು ಬಿಟ್ಟ ತಲೆಯಾಗಿ. ಇದೊಂದು ಚಿಹ್ನೆ, ಇದು
ಇದೊಂದು ಚಿಹ್ನೆ. ಇದು ಈ ಚಿಹ್ನೆ ಏನಾದ್ರೂ ಹೇಳಿರ್ಬೋದು. ಈ ಚಿಹ್ನೆಯನ್ನು ನೀವು ಯಾರಾದ್ರೂ ಬೇರೆ ಒಂದು ಬೇರೆ ಎಂಟೈರ್ಲಿ ಬೇರೆ ಒಂದು ದ್ವೀಪದಲ್ಲಿರುವಂತ ಆದಿಮಾನವರಿಗೆ ತೋರಿಸಿದ್ರ ಈ ಚಿಹ್ನೆ ಅವನಿಗೆ 100 ಸೂಚಿಸ್ತಿರ್ಬೋದು. ಈ ಚಿಹ್ನೆ ಅವನಿಗೆ 50 ಸೂಚಿಸ್ತಿರ್ಬೋದು. ಯಾರಿಗ್ ಗೊತ್ತು ಈ ಚಿಹ್ನೆ ಏನನ್ನು ಸೂಚಿಸ್ತೈತೆ ಅಂತ ಹೇಳಿ. ಇದೊಂದು ಬರೀ ಚಿಹ್ನೆ ಅಷ್ಟೇ. ಇದು ಚಿತ್ರ. ಇದು ಚಿತ್ರಗಳು. ಇವೆಲ್ಲವೂ ಚಿತ್ರಗಳಿಗೆ ನಾವು ಸಂಖ್ಯೆಗಳನ್ನ ಹೆಸರು ಅದಕ್ಕೆ ನಾವು ಅರ್ಥ ಕೊಡೋದು ಯಾವುದು? ನಾವು ನಮ್ಮ ಸಂಖ್ಯಾ ಪದ್ಧತಿ ಏನ್ ಮಾಡ್ತತಿ, ಯಾವ ಚಿತ್ರಗಳಂತ ಒಂದು ಹೇಳ್ತತಿ, ಆ ಚಿತ್ರಗಳನ್ನ ಹೆಂಗ್ ಕೂಡಿಸೋದು ಏನ್ ಮಾಡೋದು ಅಂತಾನು ಹೇಳ್ತತಿ ಸಂಖ್ಯಾ ಪದ್ಧತಿ. ಓಕೆ, ಸೊ ಈ ಸಂಖ್ಯಾ ಪದ್ಧತಿ ಪ್ರಕಾರ ಇಲ್ಲಿ ಏನಾಯ್ತು, ನಮಗ ಹೆಚ್ಚಿಗೆ ಚಿಹ್ನೆಗಳು ಸಿಕ್ಕು. ಆದ್ರೆ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗ್ಲಿಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಈಗ 90 ಲಕ್ಷ ಬರಿಬೇಕಾದ್ರೆ ಇಂಥ ಮನುಷ್ಯರನ್ನ ನಾನು ಏನ್ ಮಾಡ್ಕೊಂತ ಹೋಗ್ಬೇಕು, 10 ಲಕ್ಷದ ಮನುಷ್ಯರನ್ನ 9 ಸಲ ಬರಿಬೇಕು. ಹೌದಿಲ್ಲ? ಸೊ ಈ ತರ ಬಹಳ ದೊಡ್ಡದಾಯ್ತು, ಕೋಟಿ ಗಟ್ಲೆ ಆಯ್ತು. ಅವಾಗ ಈ ಮನುಷ್ಯರನ್ನ 8 ಸಲ ಬರ್ಕೊಂತ ಹೋಗ್ಬೇಕು ನೋಡ್ರಿ. ಆ ಸಂಖ್ಯೆಗಳು ಅನಂತ ಅದಾವ. ಬರೆಯೋದೇನಾಕತಿ ಭಾಳ ಅಂದ್ರೆ ಭಾಳ ಆಕ್ಕವ್. 90 ಲಕ್ಷಕ್ಕೆ ನೀವು 9 ಸಲ ಬರೆಯೋದು, 99,99,999 ಬರೆದಾಗ ನಿಮ್ಗೆ ಎಷ್ಟು ಆಕ್ಕವ್ ನೋಡ್ರಿ. ಪ್ರತಿಯೊಂದನ್ನು 9 ಸಲ ರಿಪೀಟ್ ಮಾಡ್ಬೇಕು. ಆಮೇಲೆ ಚಿಹ್ನೆಗಳು ಭಾಳ ಆದಂಗೆ ಗೊತ್ತೂ ಆಗೋದಿಲ್ಲ, ಅವು ಏನಪ್ಪಾ ಯಾವ್ದತ್ತಪ್ಪ ಅಂತೇಳಿ. ಆಮೇಲೆ ನೀವು ವಿಚಾರ ಮಾಡ್ರಿ, ಕಂಪ್ಯೂಟರ್ನಾಗ ಇದನ್ನ ಬರಿಬೇಕು. ಕಂಪ್ಯೂಟರ್ನಲ್ಲಿ ನಾವು ವಿದ್ಯುತ್ ಶಕ್ತಿಯಿಂದ ನಾವೇನಾದ್ರೂ ಸಂಖ್ಯೆಗಳನ್ನ ಬರೆಯಕ್ ಪಾದೀವಿ ಅಂತಂದ್ರ ತಲೆನೇ ಕೆಟ್ಟ ಹೋಗ್ಬಿಡ್ತೈತೆ. ಯಾಕಂದ್ರೆ ಕಂಪ್ಯೂಟರ್ದೊಳಗೆ ಇಂಥವು ಎಲ್ಲ ಮಾಡಕ್ ಬರಂಗಿಲ್ಲ. ಕಪ್ಪಿ ಮನುಷ್ಯ ಅದು ಏನು ಕಂಪ್ಯೂಟರ್ದಾಗ ಗೊತ್ತಿಲ್ಲ. ಕಂಪ್ಯೂಟರ್ ಒಳಗೆ ಮಷೀನ್ ಒಳಗೆ ನಾನು ಹೇಳಾಕ್ತಿದ್ದೆ, ನಾನು ಕಪ್ಪಿ ಚಿತ್ರ ತೆಗಿಯೋದು, ಪೇಂಟ್ನಾಗ ಕಪ್ಪಿ ಚಿತ್ರ ತೆಗಿಬೋದು, ಅದನ್ನ ಹೇಳಾಕ್ತಿಲ್ಲ. ಕಂಪ್ಯೂಟರ್ದು ಒಳಗಡೆ ಮಾಹಿತಿಯನ್ನು ನೀವು ರಿಪ್ರೆಸೆಂಟ್ ಮಾಡ್ಬೇಕಾದ್ರೆ, ಸ್ಟೋರ್ ಮಾಡ್ಬೇಕಾದ್ರೆ ಅಲ್ಲಿ ಕೇವಲ ಲೈಟ್ ದಿಂದ ಉಪಯೋಗಿಸ್ತೇವೆ ನಾವು. ಲೈಟ್ ಅಥವಾ ಎಲೆಕ್ಟ್ರಿಸಿಟಿಯಿಂದ ನಾವಲ್ಲಿ ಹೇಳ್ಬೇಕಾಗ್ತೈತಿ ಸಂಖ್ಯೆಗಳನ್ನ. ಸೊ ಹಂಗ ಹೇಳ್ಬೇಕಾಗಿತ್ತಂದ್ರ ನಮಗ ಬಹಳ ಅಲ್ಲಿ ಚಿತ್ರ ಎಲ್ಲ ಮಾಡಕ್ ಬರಂಗಿಲ್ಲ. ಓಕೆ, ಸೊ ಅದಕ್ಕೆ ಇದು ಯಾವುದು ವರ್ಕ್ ಆಗಂಗಿಲ್ಲ. ಈಗ ನೋಡ್ರಿ, ನಾ ಇದನ್ನ ನಿಮ್ಗೆ ಎಕ್ಸರ್ಸೈಸ್ ಕೊಡ್ತಿದ್ವಿ ನಾರ್ಮಲಿ. ಈಗ ಮಾಡಕ್ ಬರ್ತೈತಿ ನಿಮ್ಗೆ. ಇದನ್ನೆಲ್ಲ 98 ಹೆಂಗ್ ಬರೆಯೋದು, 98 ಯಾರಾದ್ರೂ ಅಲ್ಲಿ ನೀವು ಹೆಂಗ್ ಬರೆಯೋದು 98 ಏನ್ ಮಾಡ್ಬೇಕಾಗತ್ತೆ? ನಾನು ಒಬ್ರು ಯಾರಾದ್ರೂ ಹೇಳ್ರಿ, ಒಬ್ರು ಯಾರು ಹೇಳ್ತಾರೆ? ನಾ ಹೇಳ್ತೇನೆ. ಭೂಮಿಕಾ ಹೇಳು, 98 ಹೆಂಗ್ ಬರೆಯೋದು? ಈಜಿಪ್ಷಿಯನ್ರ ಪದ್ಧತಿ ಒಳಗ 98 ಬರೀಬೇಕಾಗಿತ್ತು ನಾನು. 98 ನೋಡ್ರಿಲ್ಲ, ಮುದ್ದಾಮನ ಏನ್ ಮಾಡಿದೆ ನೋಡ್ರಿ, ಅಕ್ಷರದಾಗ ಹೇಳಿದ್ದೇನೆ ಇದನ್ನು. ಯಾಕಂದ್ರೆ ನಮ್ಗಿನ್ನೂ ಈ ಪದ್ಧತಿ ಗೊತ್ತಿಲ್ಲ. ನಾವಿನ್ನೂ ಆದಿಮಾನವರು ತೆಗೆಸದ್ದೆ. ಇನ್ನು ಹೇಳ್ರಿ ಹೆಂಗ್ ಬರೋದು 98ನ? ಹೆಂಗ್ ಬರೋದು? 10 9 ಬರ್ಕೊಂಡ್ರಿ, 1 8 ಬರ್ಕೋಬೇಕು. ಸೊ ಇಂಥವು 9 ಬರೋದು, ಆಮೇಲೆ ಈ ತರ ಮಾಡ್ಬೇಕು. ಹೌದಿಲ್ಲ? ಸೊ ಈ ತರ ಮಾಡ್ಕೊಂಡು ಹೋಗ್ಬೇಕು. ಈಗ ಸೊ ನಾವು ನೋಡಿದ್ವಿ ಇದ್ರದ್ದು ಸಹಿತ ಏನದು ಬಹಳಷ್ಟು. ಯಾವ್ದೇ ರೀತಿ ನಮಗ ಸಂಖ್ಯೆ ದೊಡ್ಡದಾದಂತೆ ಬರೆಯಲೆ ಏನ್ ಬೇಕಾಗ್ತೈತಿ? ಹೊಸ ಸಂಖ್ಯೆಗಳು ಬೇಕು. ಇಲ್ಲ ಅಥವಾ ಹಳೆ ಸಂಖ್ಯೆಗಳನ್ನ ಉಪಯೋಗಿಸಿದ್ರೆ ಬಹಳಷ್ಟು ನಾವು ಬರ್ಕೊಂತ ಹೋಗ್ಬೇಕಾಗ್ತೈತಿ. ಮತ್ತು ವಿಚಿತ್ರ ಅಂದ್ರೆ ಏನಾಕತಿ, 10 ಲಕ್ಷ ಬರೀಲಿಕ್ಕೆ ಒಂದೇ ಚಿಹ್ನೆ, ಯಾವ್ದು ಮನುಷ್ಯ ಅಂದು. ಆದ್ರೆ 9,99,999 ಬರೀಲಿಕ್ಕೆ 54 ಚಿತ್ರಗಳನ್ನ ಬರಿಬೇಕಾಗ್ತದೆ. ಹೌದಿಲ್ಲ? ಓಕೆ, ಸೊ ಈಗ ಇದರಾಗಿನ ಕೊರತೆಗಳನ್ನ ನಿವಾರಿಸ್ಲಿಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಬಹುದು ಅಂತ ಮನುಷ್ಯ ಬಹಳಷ್ಟು ಯೋಚನೆ ಮಾಡದ. ಏನ್ ಮಾಡಿದ? ಅವಾಗ ಒಂದು ಹೊಸ ಪದ್ಧತಿ ನೋಡ್ಕೊಂಡಿದೆ. ಈ ಹೊಸ ಪದ್ಧತಿ ಒಳಗೆ ನಾವು ಕೇವಲ ಇವು 4 ಚಿಹ್ನೆಗಳನ್ನ ಉಪಯೋಗಿಸೋಣ. ಯಾವುದು? ಅಪ್ ಆರೋ, ರೈಟ್, ಇದಕ್ಕೆ ನೋಡೋಣ ಅಪ್ ಆರೋ. ಇದು ಅಪ್ ಆರೋ ಮೇಲ್ಗಡೆ, ಇದು ರೈಟ್ ಆರೋ, ಆಮೇಲೆ ಇದು ಡೌನ್ ಆರೋ, ಆಮೇಲೆ ಇದು ಲೆಫ್ಟ್ ಆರೋ. 4 ಚಿಹ್ನೆಗಳನ್ನ ಬಳಸೋಣ. 4 ಚಿಹ್ನೆಗಳನ್ನ ಬಳಸಿ ಇದು ಒಂದು ನಾವಿಬ್ರು ಆದಿಮಾನವರು ಇದಕ್ಕೆ ಅಗ್ರಿ ಮಾಡಿದ್ದಾರೆ. ಇದು ಹಿಂಗಂದ್ರೇನು? ಒಂದ್ ಹಣ್ಣು ಬರ್ತೈತಿ. ಹಿಂಗಂದ್ರೆ ಒಂದ್ ಹಣ್ಣು ಬರ್ತೈತಿ, ಅಥವಾ ಒಂದೇನೋ ಬರ್ತೈತಿ, ಒಂದು ವಸ್ತು ಬರ್ತೈತಿ. ಒಟ್ಟೆ ಹಿಂಗಂದ್ರೆ ಏನ್ ಬರ್ತೈತಿ? 2 ವಸ್ತುಗಳು. ಹಿಂಗಂದ್ರೆ ಏನು? 3 ವಸ್ತು ಬರ್ತಾವಂತ್ರಿ. 3 ವಸ್ತು ಅಂತ ನೆನ್ಪಿರ್ತೈತೆ. ಹಿಂಗಂದ್ರ ಇದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು. 4 ವಸ್ತುಗಳು. ಇದು ಇಷ್ಟನ್ನ ಮೊದಲೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು. ಇಷ್ಟು ಒಪ್ಕೊಂಡಿದ್ದಾರೆ ಅವರು. ಈಗ ನಾವು ಇವಷ್ಟೇ ಚಿಹ್ನೆ, ನಿಮ್ಗೆ ಇದನ್ನ ಬಿಟ್ಟು ಬೇರೆ ಏನು ಚಿಹ್ನೆ ಇಲ್ಲ. ಇವಷ್ಟೇ ಚಿಹ್ನೆ ಬಳಸ್ಕೊಂಡು ನಾವು ಎಲ್ಲಾ ದೊಡ್ಡ ಸಂಖ್ಯೆಗಳನ್ನು ಬರೆಯಕ ಪ್ರಯತ್ನ ಮಾಡೋಣ. ಈಗ ಒಂದ್ ಏನಾದ್ರೂ ಸಂಖ್ಯಾ ಪದ್ಧತಿಯನ್ನ ನಾವು ಯೋಚನೆ ಮಾಡೋಣ. ಈಗ 5ನ್ನ ಹೆಂಗ್ ಬರಿತೀರಿ? ಯಾರಾದ್ರೂ ಹೇಳ್ತಾರಿ 5ನ್ನ ಹೆಂಗ್ ಬರಿತೀರಿ?
ಸರಿ ನಾ ಹೇಳ್ತೇನೆ. ಬಟ್ ವೇಟ್ ಯಾರು ನಾ ಅಂದವ್ರಿಗೆ ನಾನು ಹೇಳುದಿಲ್ಲ, ಕೈ ಎಷ್ಟೇ ಎತ್ಬೇಕಂತ ಹೇಳಿದೆ ನಾನು. 1 ಲಕ್ಷ ಇರ್ಲಿ, ಈಜಿಪ್ಷಿಯನರ ಪದ್ಧತಿಯೊಳಗೆ ಏನು ಪ್ರಾಬ್ಲಮ್ ಆಯ್ತು ಆ ಪ್ರಾಬ್ಲಮ್ ಮತ್ತ ಆಗಬಾರ್ದು. ಈಜಿಪ್ಷಿಯನರ ಪದ್ಧತಿಯೊಳಗೆ ಏನಾಯ್ತು ಅದೇ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದೆ ನಾನು. ಯೋಚನೆ ಮಾಡಿ ಆಮೇಲೆ 5 ಹೆಂಗ್ ಬರಿಬೇಕು ಹೋಗ್ಲಿ. 6 ಹೆಂಗ್ ಬರಿಬೇಕು ಹೇಳ್ರಿ, 5 ಬೇಡ, 6 ಹೆಂಗ್ ಬರಿಬೇಕು ನೋಡೋಣ. 6 ಕೈ ಎತ್ರಿ ನಾನು. ಓಕೆ, ಸುಷ್ಮಿತಾ ಜೋಳದ್ ಹೇಳು, 6 ಹೆಂಗ್ ಬರಿತೀನಿ? 4ಕ್ಕೆ ಏನ್ ಚಿಹ್ನೆ ಕೊಟ್ಟಾರಲ್ರಿ ಸರಿ, ಆ ಚಿಹ್ನೆ ಒಂದ್ ಬರ್ಕೋದ್ರಿ, ಮತ್ರಿ 2 ಚಿಹ್ನೆ ಒಂದ್ ಬರ್ಕೊಂಡ್ರಿ. ಓಕೆ, ಹಿಂಗ್ ಬರ್ದ್ಲು, ಆಮೇಲೆ ಹಿಂಗ್ ಬರ್ದು ಸುಷ್ಮಿತಾ. ಅವೆರಡು ಸೇರ್ಸಿರ 6ಕ್ಕ. ಓಕೆ, ಈಗ 3 2 ಬರೆದ್ರೆ 6 ಆಕೈತಿ. ಓಕೆ, ಮತ್ ಹೆಂಗ್ ಬರಿಬೋದಾಗಿತ್ತು? 3 ಮತ್ತೆ 2 ಹಿಂಗ ಬರಿಬೋದಾಗಿತ್ತು. ಮತ್ ಸರಿ 2 3 ಬರೋದ್ರ 6 ಬರಿಬೋದ್ರಿ. 1 6 ಬರೋದ್ರ ಈಗ ನೀವು ಯಾರು ಯೋಚನೆ ಮಾಡಬಾರ್ದು, ಎಲ್ಲಾರು ನೋಡೋಣ. ಈಗ ಯಾರಾದ್ರೂ ಇದರಿಂದ ಈಗ ಓಕೆ ಕ್ವಶನ್ ಯಾರೋ ಏನೋ ಕೇಳಾಕತ್ತಾರೆ, ಹೇಳು ಕ್ವಶನ್ ಇದ್ರೆ. ಹಾ ಸರಿ, ಮತ್ ಸೇಮ್ ಪ್ರಾಬ್ಲಮ್ ಆಗಕತ್ತಿತ್ತಲ್ರಿ? ಕರೆಕ್ಟ್, ಮತ್ತೆ ಸೇಮ್ ಪ್ರಾಬ್ಲಮ್ ಆಗಕತ್ತೈತಿ. ಯಾಕೆ ಹೇಳು, ಮತ್ತೆ ಯಾಕೆ ಸೇಮ್ ಪ್ರಾಬ್ಲಮ್? ಚಿಹ್ನೆಗಳು ಮತ್ 20 ದೊಡ್ಡ ಸಂಖ್ಯೆ ಇದ್ದ ರಿಪೀಟ್ ಬರ್ತಿದ್ರಿ ಚಿಹ್ನೆಗಳು, ಬರ್ಕೊಂತ ಹೋಗ್ಬೇಕಾಗ್ತೈತ್ರಿ. ಇಲ್ಲಿ ನೋಡ್ರಿ, ಈಗ ಕರೆಕ್ಟ್, ವೆರಿ ಗುಡ್. ಇಲ್ಲಿ ನೋಡ್ರಿ, ಅದಕ್ಕೆ ನಾನು ಹೇಳಾಕ್ತೇನೆ, ಮತ್ತೆ ನೀವು ಅದೇ ಮಾಡಿದ್ರಿ. ಈಗ 5 ಹೆಂಗ್ ಬರದ್ರಿ ನೀವು, 6 ಹೆಂಗ್ ಬರದ್ರಿ? ಸಂಖ್ಯೆ 19 ಬರೆಯಕ್ ಎಷ್ಟು ಚಿಹ್ನೆ ಬೇಕಾಕೋ ಟ್ರೈ ಮಾಡ್ರಿ. 19 ಬರೆಯಕ್ ನೀವು ಈಗ ಹೇಳ್ಬೇಕಾದ್ರೆ ಎಷ್ಟಾಯ್ತು? ಅಗದಿ ಕಡಿಮೆ ಅಂದ್ರ ಅಗದಿ 19 ಬರಿಬೋದು, ಅದನ್ನ ಹೇಳ್ಬೇಡ್ರಿ ಕೇವ್ ಮ್ಯಾನ್ ಗತೆ. ಅಗದಿ ಕಡಿಮೆ ಅಂದ್ರೆ ಎಷ್ಟು ಬೇಕು? 19 ಬರೆಯಕ್ 5 2 ಬಂದ್ರಿ. 16 ಆತು. ಆಮೇಲೆ 2 ಬಂದ್ರಿ. 3 ಚಿಹ್ನೆ 5 ಚಿಹ್ನೆ ಸರ್. 5 ಚಿಹ್ನೆ ಅಲ್ಲ, ಇಲ್ಲಿ ಬರ್ದೇನಲ್ಲ, 1 2 5 19 ಬರೀರಿ. ಎಷ್ಟು ಬರ್ಲಿಕ್ಕೆ? ಸರ್ ಮ್ಯೂಟ್ ಮಾಡನ್ರಿ. 19 ಬರ್ಲಿಕ್ಕೆ ನೋಡ್ರಿ, 4 4 4 4 ಆಮೇಲೆ 3 ಚಿಹ್ನೆ. ಕರೆಕ್ಟ್, ಇಷ್ಟು ಬೇಕಾಯ್ತು. ಈಗ ಇದ್ರೊಳಗ 122 ಬರೀಲಿಕ್ಕೆ ಎಷ್ಟು ಬೇಕು ಟ್ರೈ ಮಾಡಿ. 122 ಬರೀಲಿಕ್ಕೆ 122 ಹೆಂಗ್ ಬರೀಲಿ? 32 ಬೇಕ್ರಿ. 122ಕ್ಕ 32. ಸರಿ 3 ರೀ. 130 ಬಂದ್ರಿ. ಯಾರೋ ಹೇಳಕತ್ತೀರಿ 122ಕ್ಕ 31. ಸರ್ 31. 31. ಓಕೆ, ಯಾರೋ 3 ಚಿಹ್ನೆ ಅಂದ್ರಿ, 3 ಚಿಹ್ನೆ ಹೆಂಗ್ ಮಾಡ್ತಿ? 1 ಇಟ್ಕೋದ್ರಿ. 1 ಇಟ್ಕೊಂಡಿ, 2 ಇಟ್ಕೋದ್ರಿ. 2 ಇಟ್ಕೋದ್ರಿ. ಹಿಂಗ್ ಬರದ್ರ ನೀನು ಯಾರ ಇದಕ್ಕೆ 122 ಯಾಕಂತಾರ? ಇದು 1 ಅಂತ ಹೇಳಿದೀನಿ ಮೊದಲು, ಇದು 1 ಹಣ್ಣು ಅಂತ ಹೇಳಿದಿ. ಆಮೇಲೆ ಇದಂತ ಎಷ್ಟು ಹೇಳಿದಿ? 2 ಹಣ್ಣು ಅಂತ ಹೇಳಿದಿ. ಇದು 2 ಹಣ್ಣು ಅಂತ ಹೇಳಿದಿ. ಸೊ ಎಲ್ಲ ಅದು 5 ಆತು. ಎಲ್ಲಿದ್ ಬಂತು ನಿಂದು 122? ಬರ್ಲಿಲ್ಲ 122. ಸೊ 122 ಬರ್ಬೇಕಾದ್ರೆ ಎಷ್ಟು ಬೇಕಾಗೋದು ಚಿಹ್ನೆಗಳು? 32. ಓಕೆ, ಆದ್ರ ಈಗ ಕ್ಲೆವರ್ ಉಪಾಯ. ಈಗ ಒಂದು ಬಹಳ, ಈಗ ಎಲ್ಲರೂ ಮ್ಯೂಟ್ ಮಾಡ್ರಿ, ಬಹಳ ಒಂದು ಇಂಟೆಲಿಜೆಂಟ್ ಉಪಾಯ
ನಾವು ಮಾಡಬಹುದು. ಬಹಳ ಅರ್ಜೆಂಟ್ ಉಪಾಯ ಅಂತಂದ್ರೆ ಏನ್ ಮಾಡ್ರು, ಇದು ಉಪಾಯ. ಇದು ಉಪಾಯ ಏನು? ಹಾ, 4ರ ಮಟ್ಟ ನಾವು ಸರಿ ನಿಮ್ ವಾಯ್ಸ್ ಕಟ್ ಕೇಳ್ಸತೈತ್ರಿ. ಈ ಕಾನ್ಯಾ ಹೌದ್ರಿ. ಸರಿ ವಾಯ್ಸ್ ಎಲ್ಲಾರ್ಗೂ ಕೇಳ್ಸತೈತಿ ಕಟ್. ಹೌದ್ರಿ. ಹಾ ರೀ. ಒಂದ್ ನಿಮಿಷ. ಓಕೆ, ಒಂದ್ ನಿಮಿಷ ಟೈಮ್ ಮಾಡಿ. ಬೇರೆ ಒಂದು ನೆಟ್ವರ್ಕ್ ಹೋಗ್ತೀನಿ, ಬೇರೆ ನೆಟ್ವರ್ಕ್ ಇಂದ ಮಾಡ್ತೀನಿ. ಸ್ವಲ್ಪ ಡಿಸ್ಕನೆಕ್ಟ್ ಆಗಿ ಮತ್ತೆ ಜಾಯಿನ್ ಆಗ್ಬೋದು. ಅದು ಡಿಸ್ಕನೆಕ್ಟ್ ಆಗ್ತದೆ. ಸರಿ ಕ್ಲಿಯರ್ ಕೇಳ್ಸತೈತ್ರಿ. ಅಕ್ಕ ಸರಿ ರೆಕಾರ್ಡಿಂಗ್ ರೀ. 26 ಹೆಂಗ್ ಮಾಡೋದು? ಮಾಡ್ಕೊಳ್ಳೋದ್ರಿ. 5 ಇಟ್ಕೋದ್ರಿ ಮತ್ರಿ ಒಂದರದ ಒಂದ್ ಇಟ್ಕೋ. ಅಲ್ಲ, ಕೈ ಎತ್ತಿ. ಕೆಲವೊಬ್ರಷ್ಟು ಬಹಳ ಉಳಿದವ್ರಿಗೆ ಎಲ್ಲರಿಗೂ ಚಾನ್ಸ್ ಕೊಡಾಕತ್ತಿಲ್ಲ. ಕೈ ಎತ್ತಬೇಕು, ನಾನ್ ಕರೆಕ್ಟ್ ಆಗಿ ಅವಾಗ ಎಲ್ಲರಿಗೂ ಚಾನ್ಸ್ ಕೊಡ್ತಿರ್ತೀನಿ. ಓಕೆ, ಈಗ ವಾಣಿ ಉಪ್ಪಾರ್, ನೀನ್ ಯಾವಾಗ ಹೇಳಿಲ್ಲ ಹೇಳು. ವಾಣಿ ಉಪ್ಪಾರ್ 5 ಗಂಟೆ 5 ಮಾಡ್ಕೋದ್ರಿ. 5 ಬರ್ಯಾಕ್ ಚಿಹ್ನೆನೇ ಇಲ್ಲ ಅಲ್ರಿ. ಓಕೆ, ಮತ್ ನೆಕ್ಸ್ಟ್ ಕೇಳ್ತೇನೆ ನಾನೀಗ. ಅಲ್ಲ, ಇದು ಈಗ ಅದ್ ಬರಂಗಿಲ್ಲ. ಈಗ ಯೋಚನೆ ಮಾಡು, ನೀನ್ ಯೋಚನೆ ಮಾಡಿ. 5 ಗಂಟೆ 5 ಬರಲ್ಲ. ಓಕೆ, ಈಗ ನೆಕ್ಸ್ಟ್ ವರ್ಚಸ್ ಹೇಳು. ಏನ್ ಮಾಡ್ತಿ? ಸರಿ ನೀವು 5 ಗಂಟೆ ಇಟ್ಕೋದಂದ್ರಲ್ಲ ರೀ. ಉಳ್ದವ್ರದಿಲ್ಲ. ಈಗ ವರ್ಚಸ್ ಹೇಳು. ಸರಿ ನೀವ್ ಹೇಳಿರ್ಲ ರೀ, 4ರ್ದೊಂದ 1ರ್ದೊಂದ ಮಾಡಿರ 5 ಗಂಟೆಕೇತಂತ್ರಿ. ಹಂಗ ಮಾಡ್ಕೋದ್ರಿ. ಮತ್ರಿ 5ರ್ದ್ರಿ 5 ಗಂಟೆ ಹಾಕೋದ್ರಿ. ಮತ್ರಿ 1ರ್ದ 1 ಗಂಟೆ ಹಾಕೋದ್ರಿ. ನನಗೆ ಎಷ್ಟು ಬರಿಬೇಕಾಗೈತಿ? ಈಗ 20 ಬರಿಬೇಕಾಗಿತ್ತು. ಹೌದು. ಓಕೆ, ಈಗ ನಾನು ಹೇಳಂಗಾರ 1ನೇ ಕಾನದಾಗ 2ನೇ ಕಾನದಾಗ ಎಷ್ಟು ಬರಲಿ ಹೇಳ ನನಗೆ. ಈಗ ಈ 1ನೇ ಕಾನದಾಗ ಈಗ ನಾನು ಕಾನೆಗಳದಾಗ ಬರೆಯಕತ್ತೀನಿ ನಾನು. ಸೊ 1ನೇ ಕಾನದಾಗ ಎಷ್ಟು ಬರೀಲಿ? 1 ನಿಮಿಷ, ಯಾರು ಹೇಳಕತ್ತೀರಿ? ಓಕೆ, ಹಿಂಗ್ ಮಾಡ್ಕೋತೇನೆ ನಾನು. ಕಾನೆಗಳು ಮಾಡ್ಕೋತೀನಿ. ಈ 1ನೇ ಕಾನದಾಗ ಏನ್ ಬರಲಿ? ನಾನು ಯಾವ ಚಿಹ್ನೆ ಹಾಕ್ಲಿ ಹೇಳು? 1ರ್ದ್ರಿ. ಕುರಿಗೋಣ 1 ಬರೀಲಿಲ್ಲ? ಹಾ ರೀ, 1 ಬರೀಲಿ. ಓಕೆ, 1 ಬರ್ದಿ. ಆಮ್ಯಾಗ 5ರ್ದ್ರಿ 5 ರೀ. ಇಲ್ಲಿ ಏನ್ ಚಿಹ್ನೆ ಬರಲಿ ಅಷ್ಟೇ ಹೇಳ ನನಗೆ. ಚಿಹ್ನೆ ನಾನು ಇಲ್ಲಿ ಚಿಹ್ನೆ ಏನ್ ಬರಲಿ? 5 ರೀ. 5 ಚಿಹ್ನೆ ಯಾವ್ದೈತಿ? 5 ಚಿಹ್ನೆ ನಂಗೆ 5 ಚಿಹ್ನೆ ಎಲ್ಲೈತಿ ಇಲ್ಲಿ? ಸರಿ, ನಮ್ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಕಡೆಗೆ ಆಗ್ಲಿ ಸ್ವಲ್ಪ 5 ಚಿಹ್ನೆನೇ ಇಲ್ಲ ನೋಡಿ. 5 ಚಿಹ್ನೆನೇ ಇಲ್ಲ ನನ್ನ ಕಡೆ ಬರ್ಯಾಕ. ಓಕೆ, ಸೊ ಬಾಳಗೌಡ ಏನ್ ಹೇಳ್ತಿ ಈಗ? 6 ಬರಿಬೇಕಾಗಿತ್ತು. ನನ್ ಹೆಂಗ್ ಬರ್ಯಾವ? 4ರ್ದ್ರಿ 6 ಇಟ್ಕೋದ್ರಿ. 4ರ್ದ್ರಿ 6 ಇಟ್ಕೋದ್ರಿ. ಅಲ್ಲ, ಈಗ ನನಗೆ ಈ 1ನೇ ಕಾನದಾಗ ಹೇಳು. 1ನೇ ಕಾನದಾಗ್ರಿ 4 ಇಟ್ಕೋದ್ರಿ. 4 ಚಿಹ್ನೆ ಬರ್ಲಿ.
ಹಾ ರೀ 4 ಚಿಹ್ನೆ ಬರಲಿ. ಹಾ ಓಕೆ ನೆಕ್ಸ್ಟ್ ಎರಡನೇದ್ರಾಗ್ರಿ 6 ನೋಡ್ರಿ 6 5 ಎಲ್ಲ ನಮ್ ಕಡೆ ಇಲ್ಲ. ಈಗ ಬರೀ 1 2 3 4 ಇವಕ್ಕಷ್ಟೇ ಚಿಹ್ನೆಗಳನ್ನ ನಾವು ಒಪ್ಕೊಂಡಿದ್ದೇವೆ. ಅದನ್ನ ಬಿಟ್ಟು ನಮ್ ಕಡೆ ಚಿಹ್ನೆಗಳಿಲ್ಲ. ಚಿಹ್ನೆಗಳನ್ನ ಲಿಮಿಟ್ ಮಾಡ ಈಗ ನಾವೆಲ್ಲ ಗಿಡ ಮನುಷ್ಯ ಅವನ್ನೆಲ್ಲ ಬಿಟ್ಬಿಟ್ಟಿವು. ಚಿಹ್ನೆಗಳಿಂದ ಸಂಖ್ಯೆಗಳನ್ನ ಬರೆಯಕ್ ಬರ್ತೈತೆ ನಮ್ಗೆ, ಬಹಳಷ್ಟು ದೊಡ್ಡ ಸಂಖ್ಯೆಗಳನ್ನ. ಹೆಂಗ ಅದನ್ನ ಕೇಳಾಕತ್ತೀನಿ ನಾನು. ನಿಮ್ಗೇನಾದ್ರು ಯಾರಿಗಾದ್ರೂ ಇಷ್ಟಿಗೆ ಉಪಾಯ ಗೊತ್ತಿದ್ರೆ ಕೈ ಎತ್ತಬೇಕು, ಅವ್ರು ನಾನು ಕೇಳ್ತೀನಿ. ಮೇಘ ಏನಾದ್ರು ಹೇಳ್ತೀನಿ ನಾನು. ಕರೆಕ್ಟ್ ಆಗಿ ಇದು ಗೊತ್ತಾಗತೈತಿ ಅವ್ರಷ್ಟೇ ಕೈ ಎತ್ರಿ. ನಿಮ್ಗೆ ಗೊತ್ತಾಗತ್ತಿತ್ತು ಅಂದ್ರೆ ಈಗ ಕೈ ಎತ್ತರ. ನಾ ಎಲ್ಲ ಕೈ ಇಳಿಸೀನಿ. ಯಾರು ಹೇಳ್ತೀನಿ ಇಷ್ಟಾಗಿ. ಮತ್ತೆ 6 ಚಿಹ್ನೆ 5 ಬರ್ರಿ 6 ಬರ್ರಿ 8 ಬರ್ರಿ ಬರೆಯೋದಿಲ್ಲ, ಇರೋದಿಲ್ಲ ನಮ್ಮ ಕಡೆ. 1 2 3 4 ಅಷ್ಟೇ ಅದಾವ. ಮೇಘ ಹೇಳಂಗಾಗ್ರಿ. ಏನ್ ಬರ್ಲಿ? 3 ಚಿಹ್ನೆ ರೀ. 3 ಚಿಹ್ನೆ ಬರ್ಲಿಲ್ಲ. ಹಾ ರೀ 3 ಚಿಹ್ನೆ ಬರ್ದಿ. ಸರಿ, 1ನೇ ಬಾಕ್ಸ್ ಒಳಗ್ 3 ಚಿಹ್ನೆ. ಎಷ್ಟಾಯ್ತು? ಸರಿ, 1ನೇ ಬಾಕ್ಸ್ ಒಳಗ್ 3 ಚಿಹ್ನೆ, 3ನೇ ಚಿಹ್ನೆ ಬರ್ಕೋಬೇಕ್ರಿ. ಓಕೆ ಇಲ್ಲಿ 3 ಚಿಹ್ನೆ ಮಾಡ್ಕೋತೀನಿ. ಆಮೇಲೆ 2ನೇ ಬಾಕ್ಸ್ ಒಳಗೂ 3ನೇ ಚಿಹ್ನೆ ಬರ್ಕೋರದ್ರಿ. 2ನೇ ಬಾಕ್ಸ್ ಒಳಗಿನ ಸಂಖ್ಯೆ ಏನ್ ಹೇಳಕತ್ತೈತಿ? 5 3 ಚಿಹ್ನೆ. ಹಾ ರೀ ಏನ್ ಬರ್ಲಿ? ಓಕೆ ಇಷ್ಟಾದ್ರೆ ಎಷ್ಟು ಅನ್ನಂಗಾಯ್ತು? 5 5 ಅಂದ್ರೆ 15 15 3 18 ಆಗ್ತಿದ್ದು. ಓಕೆ ಕ್ಲಿಯರ್ ಆಗಿ. ಹಾ ಸರಿ, ಅರ್ಥ ಆಗ್ತಾ ಆಗ್ಲಿ ಆಗ್ಲಿ ಸ್ಲೋಲಿ. ಅರ್ಥ ಈಗ ನಿಮ್ಗೆ ಅರ್ಥ ಆಗಂಗಿಲ್ಲ. ಇದು ಇನ್ನು ಜಸ್ಟ್ ನಾನು ನಿಮ್ಮ ಪ್ರಾಬ್ಲಮ್ ಹೇಳಕತ್ತೀನಿ. ನಾನು ಪ್ರಾಬ್ಲಮ್ ಅರ್ಥ ಆಯ್ತು. ಬರವಾಲ್ತದ್ರಾಗ ನಿಮ್ಗೆ ಇದು ಏನ್ ಮಾಡೋದು ಅಂತ. ನಾ ಹೇಳಿ ಸರ್. ಸಂಖ್ಯೆಯನ್ನು ಹೇಳ್ರಿ. ಸರಿ, ನಾವ್ ಇದನ್ನ ಯಾಡ ಕಾಣೆ ಒಳಗ ಮುಗಿಸ್ಬೇಕ್ರಿ? ಯಾರು ಕೇಳಕತ್ತೀರಿ? ಯಾರು ಕೇಳಕತ್ತೀರಿ? ಸರ್ ನಾನ ರೀ. ಇಲ್ಲಿ ಗೊತ್ತಾಗುದಿಲ್ಲ. ನನ್ಗೆ ಇಲ್ಲಿ ಯಾರು ನೀವು ನಾನ ಅಂದ್ರೆ ಗೊತ್ತಾಗುದಿಲ್ಲ. ಹೆಸರು ಹೇಳ್ಬೇಕಾಗ್ತೈತಿ. ಯಾಕಂದ್ರೆ ಇಲ್ಲಿ ನಿಮ್ಗೆ ಹೆಸರು ನಂಗೆ ಇಲ್ಲಿ ಹೈಲೈಟ್ ಆಗುದಿಲ್ಲ ಇಲ್ಲಿ. ಓಕೆ ವಿದ್ಯಾ ಹೇಳು. ವಿದ್ಯಾ ಹೇಳು. 4 ಹಾಕೋದ್ರಿ. ಉಳ್ದವ್ರು ಮಾತಾಡ್ಬೇಡ್ರಿ. ವಿದ್ಯಾ ಏನ್ ಮಾಡೋದು ಈಗ? ಏನ್ ಐಡಿಯಾ ಮಾಡೋದು? ಓಕೆ ಈಗ ನಾನೇ ಹೇಳ್ತೇನೆ. ಸ್ವಲ್ಪ ಮುಂದೆ ಹೋಗ್ತೇನೆ ಈಗ. ಓಕೆ ಇಲ್ಲಿ ಏನ್ ಮಾಡ್ತೇವೆ ನಾವು? ಇರ್ಲಿಗ ಈಗ ಮುಗಿಸ್ಬಿಡೋಣ. ಮಜಾ ನೋಡ್ರಿ. ಏನ್ ಮಾಡ್ತೇವೆ ನಾವು ಈಗ? ನೋಡ್ರಿ 3 ಖಾನೆ ಮಾಡ್ಕೊಳ್ಳಿ. ಕರೆಕ್ಟ್, ಗುಡ್ ಗುಡ್. ಯಾರ್ಯಾರಿಗೆ ಬಂದೈತಿ? ಗುಡ್. ಯಾರ್ಯಾರಿಗೆ ಬಂದೈತಿ? ವೆರಿ ಗುಡ್. ಒಂದೊಂದು ಬಿಡಿ ಬಿಡಿ ಹಣ್ಣುಗಳು ಎಷ್ಟು? 2ನೇದ್ರೊಳಗೆ ನಾವ್ ಏನ್ ಮಾಡೋಣ? ನಮ್ಮ ವಸ್ತುಗಳನ್ನ ಹೆಂಗ್ ಮಾಡೋಣ? 5 5 ಗಂಟುಗಳು ಮಾಡ್ಕೊಂಡು ಅವೇ ಎಷ್ಟದಾವ್ ಇಲ್ಲಿ ಬರೆಯೋಣ. ಇನ್ನು 3ನೇ ಸ್ಥಾನದ ಅರ್ಥ ಏನ್ ಕೊಡೋಣಪ್ಪ? ಎಷ್ಟದಾವಲ್ಲ ಅವ್ನು ಇಲ್ಲಿ ಬರೆಯೋಣ. 25 ಗಂಟೆಗಳು. ಇವ್ರು ಮ್ಯೂಟ್ ಮಾಡ್ಬೇಕು. ಎಷ್ಟೋ ಮಂದಿ ಮ್ಯೂಟ್ ಮಾಡವಲ್ರಿ. ಇನ್ನ ನಿಮ್ ಹೆಸರು ತಗೊಳ್ತಾರ ನೋಡ್ರಿ ಬೇರೆದವ್ರು. ಹೇಳೀನಿ ಬಾಳ ಸಲ, ಮ್ಯೂಟ್ ಮಾಡಿ. ಓಕೆ 3ನೇ ಸ್ಥಾನ. ಬೇಕಾದ್ರೆ ಟೈಮ್ ಇಲ್ಲ ನಮ್ಗೆ, ಎಲ್ಲ 9:30 ಆಗೈತಿ. 3ನೇ ಸ್ಥಾನದೊಳಗ 25 ಗಂಟೆ ಬರಿತೀವಿ ನಾವು. ಸೊ ಹಿಂಗಿದ್ದಾಗ ನಮಗ ನೋಡ್ರಿ 26 ಬರಿಬೇಕಾಯ್ತು. 26 ಬರಿಬೇಕಾಯ್ತು ಅಂದ್ರೆ ನಾ ಏನ್ ಮಾಡ್ತೀನಿ ಗೊತ್ತೈತಿ? ಈಗ 26 ಬರಿಬೇಕಾದ್ರೆ ಏನ್ ಮಾಡ್ತೀನಿ? 26 ಹೆಂಗ್ ಬರಿತೇನೆ? ಈ 3 ಸ್ಥಾನ ತಗೋತೇನೆ. 26 ಬರಿಬೇಕಾದ್ರೆ 25 1 ಗಂಟು, ಆಮೇಲೆ ಬಿಡಿ ಇದು 1 ಗಂಟು, ಇದು 1 ಗಂಟು ಮುಗಿ.
ಇದು ನನಗೇನ್ ಹೇಳಾಕತೈತಿ ನೋಡ್ರಿ, ಖಾನೆ ಇದಾವ ನನಗಿಲ್ಲಿ, ಖಾನೆಗಳ ಹೆಲ್ಪ್ ಐತಿ ನನಗಿಲ್ಲಿ, ಖಾನೆಗಳ ಹೆಲ್ಪ್ ಐತಿ ಇಲ್ಲಿ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಏನೈತಿ ಇಲ್ಲಿ, ಖಾನೆಗಳ ಹೆಲ್ಪ್ ಐತಿ ಇಲ್ಲಿ. ಓಕೆ, ಸೊ ಇದ್ರೊಳಗೆ ನನಗೆ ಹಂಗಾರೆ ಹೇಳಿ ಮೂವತ್ತನ್ನ ಹೆಂಗ್ ಬರೀ 25 ಗಂಟು, ಆಮೇಲೆ ಏನ್ ಮಾಡುದು, 5 ಗಂಟ್ರಿ 5 ಗಂಟು ಒಂದು, ಬಿಡಿ ಏನು ಬೇಡ ನನಗೆ, ಬಿಡಿ ಏನು ಬೇಡ. ಓಕೆ, ಸೊ ಈಗ ಇದ್ರೊಳಗ ಅರ್ಧೋ ಅನ್ಮ್ಯೂಟ್ ಆಗೈತಿ, ನಿಮ್ಗೆ ಯಾರೋ ಸಣ್ಣ ಹುಡುಗರ್ದು ಆವಾಜ್ ಕೇಳ್ಸಾಗ್ತೈತೆ ಅಲ್ಲಿ, ಆಗಿಂದಾಗ ಮತ್ತೆ ಮ್ಯೂಟ್ ಮಾಡ್ಕೊಬೇಕು ನಿಮ್ಗೆ ಆನ್ಸರ್ ಆದ್ಮೇಲೆ. ಈಗ ಇದ್ರೊಳಗ ನೋಡ್ರಿ 122 ಸಹಿತ ಹೆಂಗ್ ಬರಿಬಹುದು ನೋಡ್ರಿ, ತೋರ್ಸಿದೈತಿ ಹೆಂಗ್ ಬರೆಯೋದು. ಇಷ್ಟು ಬರೆದ್ರೆ ಏನಾಗ್ತಿದ್ದು, ಇಷ್ಟು ಬರೆದ್ರೆ ಏನಾಗ್ತ ನೋಡ್ರಿ, ಇಷ್ಟು ಬರೆದ್ರೆ ಏನಾಗ್ತತ್ ನೋಡ್ರಿ, ಎಷ್ಟಾಗ್ತಿದ್ದು, ಓಕೆ, ನಾ ಹಂಗಾರೆ ಹೇಳ್ತೀನಿ, ಇದು ಎಷ್ಟಾತ್ ಹೇಳ್ರಿ, ಹಂಗಾರೆ ಇದು ಎಷ್ಟಾತ್ ಹೇಳ್ರಿ, 24 ಆಯ್ತು. ಓಕೆ, ಸೊ ಈಗ ಇದ್ರೊಳಗ 99 ಹೆಂಗ್ ಬರೀತಾನೆ, ಇದು 99 ಹೆಂಗ್ ಬರೀತ, ಒಂದೇ ಕಾಲಮ್ ಒಳಗ್ 4 ಬರುವಂಗ್ ಮಾಡ್ತೀನಿ. ಒಂದೇ ಕಾಲಮ್ದಾಗ ನಾನು 4 ಬರದ್, ಈಗ ನಾನು 99 ಬರಿಬೇಕಾದ್ರೆ ನನಗೆ ಎಷ್ಟು ಸ್ಥಾನ ಬೇಕಾಗ್ತಾವ ನೋಡ್ರಿ, 4ದು ಒಂದ್ ಚಿಹ್ನೆ ರೀ, ಮತ್ತ್ ಒಂದರದ್ದು ಒಂದ್ ಚಿಹ್ನೆ. ಓಕೆ, 3 ಸ್ಥಾನ ಬೇಕಾಗ್ತಾವ. ಸಂಖ್ಯೆ ಎಷ್ಟು ಬರಿಬಹುದು, 2 ಸಂಖ್ಯೆಯನ್ನ ಎಷ್ಟು ಬರಿಬಹುದು ಅದನ್ನ ಟೈಪ್ ಮಾಡ್ರಿ. 2 ಸ್ಥಾನಗಳಲ್ಲಿ ಎಷ್ಟು ಬರಿಬಹುದು ಟೈಪ್ ಮಾಡ್ರಿ. 2 ಸ್ಥಾನಗಳಿಂದ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದನ್ನು ಬರಿಬಹುದು, 2 ಸ್ಥಾನಗಳಿಂದ ಅತ್ಯಂತ ದೊಡ್ಡ ಸಂಖ್ಯೆ, 2 ಸ್ಥಾನಗಳು, 2 ಖಾನೆಗಳು ಅಲ್ಲ, ಖಾನೆಗಳು ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದು ಬರಿಬಹುದು, ಎಲ್ಲ ತಪ್ಪು. ವೆರಿ ಗುಡ್ ಶೈನಾ ಬಾನು and ಕಿರಣ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. 2 ಸ್ಥಾನಗಳಿಂದ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದು ಬರಿಬಹುದು, ಬರಿಬಹುದು. 4 ಚಿಹ್ನೆ 4 ಚಿಹ್ನೆ ಹಾಕಿದ್ರಿಪ್ಪ ಅಂತಂದ್ರೆ 24 ಆಯ್ತು. ಓಕೆ, ಸರ್ ಕಟ್ ಕೇಳ್ಸೋದು, ವಾಯ್ಸ್ ಬ್ರೇಕ್ ಆಗುತ್ತೆ ಸರ್. 3 ಸ್ಥಾನಗಳಿಂದ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದು ಬರಿಬಹುದು,